ನಮಸ್ಕಾರ. ಭಗವದ್ಗೀತೆಯ ಪಾಠಕ್ಕೆ ಸ್ವಾಗತ. ಹಿಂದೆ ನಾವು 6ನೇ ಅಧ್ಯಾಯವನ್ನು ನೋಡಿದ್ದೇವೆ, ಧ್ಯಾನ ಯೋಗವನ್ನು. ಇಡೀ ಭಗವದ್ಗೀತೆ 18 ಅಧ್ಯಾಯ. ಇದರಲ್ಲಿ 3 ಭಾಗ ಮಾಡಿದರೆ, ಮೊದಲು 1ರಿಂದ 6 ಅಧ್ಯಾಯ ಅದು ಜ್ಞಾನ ಭಾಗ, ಮತ್ತು 7ರಿಂದ 12ನೇ ಅಧ್ಯಾಯ ಒಂದು ಭಕ್ತಿಗೆ ಸಂಬಂಧಪಟ್ಟ ಭಾಗ. ಇದನ್ನು ಷಟ್ಕ ಅಂತ ಕರಿತೀವಿ. ಮೊದಲನೇ ಷಟ್ಕ, 2ನೇ ಷಟ್ಕ. 3ನೇ ಷಟ್ಕದಲ್ಲಿ ಭಗವಂತನ ಬಗ್ಗೆ ತಿಳ್ಕೊಳ್ಳೋದಲ್ಲದೆ ವೈರಾಗ್ಯ, ಟು ನೋ ದ ಲಿಮಿಟೇಷನ್ಸ್ ಆಫ್ ದಿ ಯೂನಿವರ್ಸ್, ಅದರ ಬಗ್ಗೆ ತಿಳ್ಕೊಳ್ತೀವಿ. ಸೊ ಹಿಂದಿನ 6 ಅಧ್ಯಾಯದಲ್ಲಿ ಕೃಷ್ಣ ಏನು ಮಾಡಿದ್ದಾನೆ, ಸಾಧಕನಾದವನು ಯಾವ ರೀತಿ ಸಾಧನೆಗೆ ತೊಡಗಬೇಕು, ಅದಕ್ಕೆ ಯಾವ ರೀತಿ ಸಿದ್ಧನಾಗಬೇಕು, ಕರ್ಮ ಹೇಗಿರಬೇಕು, ಧ್ಯಾನ ಹೇಗಿರಬೇಕು ಮುಂತಾದ ವಿಷಯಗಳನ್ನೆಲ್ಲ ಕೂಡ ನೋಡಿದ್ದೇವೆ. ಮೊದಲನೇ ಅಧ್ಯಾಯ ಅರ್ಜುನನ ಪ್ರಶ್ನೆಯೊಂದಿಗೆ ಪ್ರಾರಂಭ ಆಗುತ್ತೆ. 2ನೇ ಅಧ್ಯಾಯದಲ್ಲಿ ತತ್ವ ತಿಳ್ಕೊಳ್ಬೇಕು, ತತ್ವ ತಿಳ್ಕೊಳ್ಳದೆ ಕೇವಲ ದುಃಖಿಸುವುದು ಯೋಗ್ಯವಲ್ಲ ಅಂತ ಹೇಳ್ತಾನೆ. 3ನೇ ಅಧ್ಯಾಯದಲ್ಲಿ ತತ್ವ ತಿಳ್ಕೊಂಡ್ರೆ ಆಯ್ತಲ್ವಾ, ಯುದ್ಧ ಯಾಕೆ ಮಾಡಬೇಕು ಅಂತಂಬೋ ಪ್ರಸಂಗ ಬಂದಾಗ ತತ್ವ ತಿಳ್ಕೊಳ್ಳದೆ ಆಚರಣೆಗೆ ತರಲಿಕ್ಕೆ, ಅದಕ್ಕೆ ಕರ್ಮದ ಬಗ್ಗೆ ವಿಶೇಷವಾದಂಥ ಮಹತ್ವವನ್ನು 3ನೇ ಅಧ್ಯಾಯದಲ್ಲಿ ವಿವರಣೆ ಮಾಡ್ತಾನೆ. ಮತ್ತೆ ಗೊಂದಲ ಆದಾಗ, ಈಗ ಯುದ್ಧ ಮಾಡಬೇಕೋ ಅಥವಾ ತತ್ವ ತಿಳ್ಕೊಳ್ಬೇಕು, ಎರಡೂ ಇದೆ, ಆದರೂ ಕರ್ಮ ಮಾಡು ಅಂತ ಹೇಳ್ತೀಯಲ್ಲ, ತತ್ವ ತಿಳ್ಕೊಳ್ಮೇಲೆ ಇದೆರಡರಲ್ಲಿ ಯಾವುದು ಶ್ರೇಷ್ಠ ಅಂದಾಗ ಈ ಜ್ಞಾನ ಕರ್ಮಗಳ ಸಾಮರಸ್ಯ ಹೇಗೆ ಅಂತಂಬೋದು 4ನೇ ಅಧ್ಯಾಯದಲ್ಲಿ ಗೊತ್ತಾಗ್ತದೆ. ಈ ಎರಡೂ ಹೊಂದಾಣಿಕೆ ಹೇಗಿರುತ್ತೆ, ಒಂದಕ್ಕೊಂದು ವೃದ್ಧಿ ಪೂರಕ ಹೆಂಗಾಗುತ್ತೆ ಅಂತಂಬೋದು 5ನೇ ಅಧ್ಯಾಯದಲ್ಲಿ ನಮಗೆ ತಿಳಿಸಿಕೊಟ್ಟಿದ್ದಾನೆ ಭಗವಂತ. 6ನೇ ಅಧ್ಯಾಯದಲ್ಲಿ ಈ 5 ಅಧ್ಯಾಯಗಳವರೆಗೂ ನಾವು ತಿಳ್ಕೊಂಡಂಥ ಇಂದ್ರಿಯಗಳ ನಿಗ್ರಹ, ಮನಸ್ಸನ್ನು ನಿಗ್ರಹ ಮಾಡಿ ಬುದ್ಧಿ ಪ್ರಚೋದನದಿಂದ ಹೇಗೆ ಭಗವಂತ ಸಾಧನೆ ಮಾಡಬೇಕು ಅಂತಂಬೋ ವಿಚಾರ ತಲಸ್ಪರ್ಶವಾಗಿ 6ನೇ ಅಧ್ಯಾಯದಲ್ಲಿ ಗೊತ್ತಾಗ್ತದೆ. ಸಾಧಕನಾದವನು ಧ್ಯಾನ ಹೇಗೆ ಮಾಡಬೇಕು, ಅವನ ಗುರಿ ಏನು, ಸಾಧನೆಯಿಂದ ಅಪರೋಕ್ಷಾನುಭವ, ನಂತರ ಸಮಾಧಿಯನ್ನು ಪಡೆಯೋದಕ್ಕೂ ಈ ಡಿಫ್ರೆಂಟ್ ಹಂತಗಳಲ್ಲಿ ಹೇಗೆ ಸಾಧನೆ ಮಾಡಬೇಕು, ಅವನಿಗೆ ಬರುವಂಥ ಸಮಸ್ಯೆಗಳನ್ನು ಹೇಗೆ ಹೋಗಲಾಡಿಸಿಕೊಳ್ಳಬೇಕು, ಯಾವುದಕ್ಕಾಗಿ ಪ್ರಯತ್ನ ಮಾಡಬೇಕು ಅಂತಂಬುದು ಧ್ಯಾನ ಯೋಗದಲ್ಲಿ ನೋಡಿದ್ದೇವೆ. ಕಳೆದ ವಾರ ಎಲ್ಲ ಒಂದು ಸಲ ಧ್ಯಾನ ಯೋಗಕ್ಕೆ ಸಂಬಂಧಪಟ್ಟ ಸಮರೈಸನ್ನೆಲ್ಲ ಕೂಡ ಮಾಡಿದ್ದೇವೆ. ಈಗ ಈ 7ನೇ ಅಧ್ಯಾಯದಲ್ಲಿ 2ನೇ ಷಟ್ಕ, 1ನೇ ಅಧ್ಯಾಯ, ಈ ಸಾಧನೆ ಮಾಡೋದು ಚೆನ್ನಾಗಿದೆ. 6ನೇ ಅಧ್ಯಾಯದಲ್ಲ ಸಾಧನೆ ಹೇಗೆ ಮಾಡಬೇಕು ಅಂತ ಹೇಳಿದ್ದಾರೆ. 7ನೇ ಅಧ್ಯಾಯದಲ್ಲಿ ಸಾಧನೆಯ ಮೂಲಕ ನಾವು ತಿಳ್ಕೊಳ್ಳಬೇಕಾದಂಥ ಭಗವಂತನ ಸ್ವರೂಪ, ವಿಭೂತಿ, ವೈಭವ ಮತ್ತು ಮಹಿಮೆ ಹೇಳುವಂಥ ಸಾಧ್ಯಾಧ್ಯಾಯ ಅಂತ ಹೇಳ್ತೇವೆ. ಸೊ ಸಾಧನೆ ಮಾಡ್ತಾ ಯಾರನ್ನು ತಿಳ್ಕೊಳ್ಬೇಕು, ಏನನ್ನು ತಿಳ್ಕೊಳ್ಬೇಕು ಅಂತಂಬುದು 7ನೇ ಅಧ್ಯಾಯದಿಂದ ಪ್ರಾರಂಭ ಆಗ್ತದೆ. ಭಗವಂತನ ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ಲಿ ಸಿಗತ್ತೆ. ಇದನ್ನೇ ನಾವು ಜ್ಞಾನ ವಿಜ್ಞಾನ ಯೋಗ ಅಂತ ಕರಿತೇವೆ. ಈ ಅಧ್ಯಾಯದಲ್ಲಿ ನಾವು ನಮ್ಮ ಅರಿವಿನ ಪೂರ್ಣ ಸಾಮರ್ಥ್ಯದಷ್ಟು ಭಗವಂತನನ್ನು ಹೇಗೆ ತಿಳಿಯಬಹುದು ಎನ್ನುವುದನ್ನು ಕೃಷ್ಣ ವಿವರಣೆ ಮಾಡಿದ್ದಾನೆ. ಇಲ್ಲಿ ಹೇಳ್ತಾರೆ, ಯಾವುದನ್ನು ತಿಳಿದ್ರೆ ಎಲ್ಲವನ್ನು ತಿಳಿದಂಗಾಗ್ತದೋ ಅಂತಹ ವಿಜ್ಞಾನವನ್ನು ಇಲ್ಲಿ ಕಾಣಬಹುದು. ಅಷ್ಟರೂಪ, ಪ್ರಕೃತಿ, ಅಕ್ಷರ ಸೃಷ್ಟಿ, ನಾದ ಸೃಷ್ಟಿ, ಸೃಷ್ಟಿಕ್ರಿಯೆಯಲ್ಲಿ ಚೇತನವನ್ನು ಹೇಗೆ ಸೃಷ್ಟಿ ಮಾಡಿದ್ದಾನೆ, ಶ್ರೀತತ್ವ ಮತ್ತು ಅದರ ಮಹತ್ವ ಕೃಷ್ಣ ಈ 7ನೇ ಅಧ್ಯಾಯದಲ್ಲಿ ವಿವರಣೆ ಮಾಡ್ತಾನೆ. ನೀರು, ಸೂರ್ಯ, ಚಂದ್ರ, ಆಕಾಶ, ಭೂಮಿ, ಅಗ್ನಿ, ಆತ್ಮ, ವಾಯು, ತಪಸ್ಸು ಎಲ್ಲದರಲ್ಲೂ ಕೂಡ ಹೇಗೆ ಭಗವಂತನ ವಿಭೂತಿ ಅಡಗಿದೆ ಎನ್ನುವುದನ್ನು ಇಲ್ಲಿ ಚಿತ್ರಣ ಮಾಡಿ ಕ್ರೋಢೀಕರಿಸಿ ವಿವರಿಸಿದ್ದಾನೆ ಭಗವಂತ.
ಮತ್ತು ತ್ರಿಗುಣಾತ್ಮಕವಾದ ಪ್ರಪಂಚ ಅಂತ ಹೇಳಿದ್ದೆವು 3ನೇ ಅಧ್ಯಾಯದಲ್ಲಿ. ಸತ್ವ ರಜಸ್ತಮೋ 3 ತಮೋ ಗುಣಗಳಿಂದ ನಿರ್ಮಿತವಾದಂಥ ಈ ಪ್ರಪಂಚ. ಆ ತ್ರಿಗುಣಾತ್ಮಕವಾದ ಪ್ರಪಂಚದಲ್ಲಿ ನಮ್ಮ ಬದುಕು ಹೀಗಿರಬೇಕು. ಮಾಯಾ ಪ್ರಪಂಚ ಮತ್ತು ಅದರಿಂದ ಹೊರ ಬರುವಂಥ ದಾರಿಯನ್ನು ಕೃಷ್ಣ ಇಲ್ಲಿ ವಿವರಣೆ ಮಾಡಿದ್ದಾನೆ. ದುಷ್ಕೃತ್ಯಗಳು ಮತ್ತು ಪುಣ್ಯವಂತನ ಸಜ್ಜನರ ವಿಧ, ಅವರಲ್ಲಿ ಮತ್ತು ಅವರ ಭಕ್ತಿಯಲ್ಲಿ ಶ್ರೇಷ್ಠ ಯಾವುದು, ಜ್ಞಾನ ಮತ್ತು ಭಕ್ತಿಯಿಂದ ಯಾರು ಮುಕ್ತಿಯನ್ನು ಪಡೆಯುತ್ತಾರೆ ಇತ್ಯಾದಿ ಅಧ್ಯಾತ್ಮ ವಿಜ್ಞಾನವನ್ನು ಈ ಅಧ್ಯಾಯ ವಿವರಣೆ ಮಾಡುತ್ತೆ. ಈ ಅಧ್ಯಾಯ ಭಗವಂತನ ಅಮೃತ ನುಡಿಯಿಂದ ಪ್ರಾರಂಭ ಆಗ್ತದೆ. ಭಗವಾನುವಾಚ ಮಯ್ಯಾಸಕ್ತ ಮನಃ ಪಾರ್ಥ ಯೋಗಂ ಯುಂಜನ್ ಮದಾಶ್ರಯಃ ಅಸಂಶಯಂ ಸಮಗ್ರಂ ಮಾಂ ಯಥಾ ಜ್ಞಾಸ್ಯಸಿ ತಚ್ಛೃಣು ಅಂತ ಭಗವಂತ ಹೇಳ್ತಾನೆ. ಇಲ್ಲಿ ನಮ್ಮ ಮನಸ್ಸನ್ನು ನಿಯಂತ್ರಣೆ ಮಾಡಿ ಸಾಧನೆಯ ಹಾದಿಯಲ್ಲಿ ಅದನ್ನು ಪಕ್ವಗೊಳಿಸಿದ ಮೇಲೆ ಭಗವಂತನಲ್ಲಿ ಮತ್ತೆಂದೂ ಕದಲದಂಥ ದೃಢವಾದಂಥ ಮತ್ತು ಗಾಢವಾದಂಥ ಭಕ್ತಿಯಿಂದ ಅಹಂಕಾರವನ್ನು ತೊರೆದು ಸಂಪೂರ್ಣ ಶರಣಾಗತಿಯಿಂದ ಭಗವಂತನಲ್ಲಿ ಸಂಪೂರ್ಣವಾಗಿ ತನ್ನನ್ನು ತಾನು ಅರ್ಪಿಸಿಕೊಂಡು ಧ್ಯಾನ ಯೋಗದಲ್ಲಿ ತೊಡಗಿದ ಮೇಲೆ ಅರಿವಿನ ಪೂರ್ಣ ಸಾಮರ್ಥ್ಯದಷ್ಟು ಭಗವಂತನನ್ನು ಹೇಗೆ ತಿಳಿಯಬಹುದು ಅದನ್ನು ಕೇಳು ಅಂತ ಕೃಷ್ಣ ತನ್ನ ಮಾತನ್ನು ಪ್ರಾರಂಭ ಮಾಡ್ತಾನೆ. ಜ್ಞಾನಂ ತೇಹಂ ಸವಿಜ್ಞಾನಂ ಇದಂ ವಕ್ಷ್ಯಾಮ್ಯಶೇಷತಃ ಯಜ್ಞಾತ್ವಾ ನೇಹ ಭೂಯೋ ಅನ್ಯಜ್ಞಾತವ್ಯಮವಶ್ಯಿತೆ ಮವಶಿಷ್ಯತೆ ಅಂತ ಭಗವಂತ ಹೇಳ್ತಾನೆ. ಯಾವುದು ತಿಳಿದ್ರೆ ಎಲ್ಲವನ್ನೂ ತಿಳಿದಂಗಾಗುತ್ತೋ ಅದನ್ನು ನಿನಗೆ ನಾನು ಹೇಳ್ತೇನೆ ಅಂತ ಹೇಳ್ತಾನೆ ಕೃಷ್ಣ. ಉಪನಿಷತ್ತಲ್ಲಿ ಒಂದು ಮಾತಿದೆ, ಯಸ್ಮಿನ್ ವಿಜ್ಞಾತೆ ಸರ್ವವಿಧಂ ವಿಜ್ಞಾನಂ ಭವತಿ ಅಂತ. ವಿಜ್ಞಾತಂ ಭವತಿ ಅಂದರೆ ಯಾವುದನ್ನು ತಿಳಿದ್ರೆ ಎಲ್ಲವನ್ನೂ ತಿಳಿಯುತ್ತದೋ ಅದನ್ನು ಮೊದಲು ತಿಳ್ಕೋಬೇಕು. ಇಲ್ಲಿ ನಾವು ಭಗವಂತನನ್ನು ತಿಳಿದ್ರೆ, ಭಗವಂತನೇ ಈ ಪ್ರಪಂಚವನ್ನು ಸೃಷ್ಟಿ ಮಾಡಿದ್ದು. ಸೊ ಭಗವಂತನನ್ನು ತಿಳಿದ್ರೆ ಈ ಪ್ರಪಂಚವನ್ನು ತಿಳಿದಂಗೆ ಆಗ್ತದೆ. ಅದನ್ನು ಬಿಟ್ಟು ಸಪ್ರೇಟಾಗಿ ಪ್ರಪಂಚವನ್ನು ತಿಳಿದುಕೊಳ್ಳೋದಕ್ಕೆ ಭಗವಂತನನ್ನು ಬಿಟ್ಟು ತಿಳಿದುಕೊಳ್ಳೋಕೆ ಅಸಾಧ್ಯ ಅಂತ ಹೇಳ್ತಾನೆ. ಯಾವ ಸಂಗತಿಯನ್ನು ತಿಳಿದರೆ ಮತ್ತೆ ಬೇರೆ ತಿಳಿದುಕೊಳ್ಳುವಂಥ ಅವಶ್ಯಕತೆ ಇರೋದಿಲ್ಲವೋ ಅಂಥ ವಿಜ್ಞಾನವನ್ನು ನಿನಗೆ ಕೊಡುತ್ತೇನೆ ಅಂತ ಹೇಳ್ತಾನೆ. ಇಲ್ಲಿ ವಿಜ್ಞಾನ ಅಂತಂಬೋ ಪದ ಬಳಕೆ ಆಗಿದೆ. ಇಲ್ಲಿ ವಿ ಅಂತಂದರೆ ಅದೊಂದು ಉಪಸರ್ಗ. ವಿಜ್ಞಾನ, ವಿವಾಹ ನೋಡಿ, ವಾಹ ಅಂತಂದ್ರೇನು? ಹೊಂದುವುದು ಅಂತ ಅರ್ಥ. ಏನನ್ನು ಹೊಂದುವುದು? ವಿ ಅಂತಂದರೆ ವಿಶೇಷವಾದದ್ದನ್ನು ಹೊಂದುವುದು ಅಂತ ಅರ್ಥ. ಬ್ರಹ್ಮಚರ್ಯಾಶ್ರಮದಲ್ಲಿ ವಿಶೇಷವಾದದ್ದನ್ನು ಹೊಂದುವುದು ಅಂದರೆ ಅರ್ಥ ಏನಂತಂದರೆ, ವಿಶೇಷವಾದದ್ದು ಏನು ಹೊಂದುವುದು? ಪುಣ್ಯವನ್ನು ಹೊಂದುವುದು, ಸಾಧನ ಕ್ರಿಯೆ ಮಾಡುವುದನ್ನು ಅಲ್ಲಿ ಹೇಳ್ತಾರೆ. ಮುಖ್ಯವಾಗಿ ಹಿಂದಿನವರು ಬ್ರಹ್ಮಚರ್ಯಾಶ್ರಮದಿಂದ ವಿವಾಹಕ್ಕೆ ಯಾಕೆ ಹೋಗ್ತಿದ್ರು ಅಂತಂದರೆ, ಬ್ರಹ್ಮಚರ್ಯ ಆಶ್ರಮದಲ್ಲಿ ಎಲ್ಲ ವಿದ್ಯೆಯನ್ನು ಕಲ್ತ್ಕೊಳ್ತಿದ್ರು. ನಂತರ ಅದನ್ನು ಆಚರಣೆ ಮಾಡಲಿಕ್ಕೆ ಯೋಗ್ಯತೆ ಬೇಕಲ್ವ, ಅರ್ಹತೆ, ಒಂದು ಕ್ವಾಲಿಫಿಕೇಷನ್ ಬೇಕು. ಈಗ ಸರ್ಕಾರಿ ಉದ್ಯೋಗಕ್ಕೆ ಯಾವುದಕ್ಕನ ಹೋದರೆ ಡಿಗ್ರಿ ಆಗಿದೆಯಾ ಅಂತ ಕೇಳ್ತಾರೆ. ಎಷ್ಟೇ ಇರಲಿ, ಡಿಗ್ರಿ ಆಗಿದ್ದರೆ ಒಂಥರ ಸ್ಕೇಲ್ ಇರುತ್ತೆ, ಡಿಗ್ರಿ ಮುಗಿಸದಿದ್ದರೆ ಒಂಥರ ಇರುತ್ತೆ. ಹಾಗೆ ಒಂದು ಅರ್ಹತೆಯನ್ನು ಪಡ್ಕೊಳ್ಬೇಕು. ಅದೇ ರೀತಿಯಲ್ಲಿ ವಿಶೇಷವಾದದ್ದನ್ನು ಹೊಂದುವುದು ಅಂತಂದರೆ ನಮ್ಮ ಕಾಲಕ್ಕೆ ಧರ್ಮಪತ್ನಿಯನ್ನು ಹೊಂದುವುದು, ಸಂತೋಷವಾಗಿರುವುದು ಅಂತ ನಮ್ಮ ಸಂತಾನವನ್ನು ಪಡೆಯೋದು ಅಂತ ಅರ್ಥ. ಇಂದಿನ ಕಾಲದಲ್ಲಿ ವಿಶೇಷವಾದದ್ದು ಅಂತಂದರೆ ತನ್ನ ವಿದ್ಯೆ ಏನು ಕಲ್ತಿದ್ದಾನೋ ಅದನ್ನು ಆಚರಣೆ ಮಾಡಲಿಕ್ಕೆ ಬೇಕಾದಂಥ ಯೋಗ್ಯತೆಯನ್ನು ಪಡೆದಿದ್ದಾನೆ ಅಂತ ಅರ್ಥ. ಅದನ್ನೇ ವಿಶೇಷವಾದದ್ದನ್ನು ಹೊಂದುವುದು. ಎಲ್ಲ ಜ್ಞಾನ ಗೊತ್ತಿದೆ, ಆದರೆ ಅದರ ಮೂಲಕ ಭಗವಂತನನ್ನು ತಿಳಿಯುವಂಥ ಪ್ರಯತ್ನ ಶುರುವಾಗೋದೇ ವಿವಾಹದ ನಂತರ. ಅದಕ್ಕೆ ನಾವು ಜ್ಯೋತಿಷ್ಶಾಸ್ತ್ರದಲ್ಲಿ ಕೂಡ ನಾವು ಅನೇಕ ಬಾರಿ ಹೇಳಿದ್ದೇವೆ, ನಮಗೆ ಅಷ್ಟವಿಧ ವಿವಾಹ ವ್ಯವಸ್ಥೆಗಳಲ್ಲಿ ಮೊದಲು 4 ವಿವಾಹ, ಬ್ರಾಹ್ಮಿ ವಿವಾಹ, ದೈವ, ಆರ್ಷ, ಪ್ರಾಜಾಪತ್ಯ, ಇವೆಲ್ಲ ಕೂಡ ಜ್ಞಾನ, ಪುಣ್ಯ,
ಧಾರ್ಮಿಕ ಜೀವನ ಮಾಡಲಿಕ್ಕೆ ಅಂತ ಹೇಳಿದ್ದೇವೆ. ವಿವಾಹ ಅಂತಂದ್ರೆ ಉದ್ದೇಶ ಧಾರ್ಮಿಕ ಜೀವನ ಮಾಡಲಿಕ್ಕೆ ಬೇಕಾದಂಥ ಅರ್ಹತೆಯನ್ನು ಪಡೆದುಕೊಳ್ಳೋದು. ಅಲ್ಲಿ ವಿ ಅಂತಂದರೆ ಉಪಸರ್ಗ. ಇಲ್ಲಿ ಹೇಳ್ತಾರೆ ವಿಜ್ಞಾನ, ಇದು ಕೂಡ ವಿ ಅಂತಂಬೋದು ವಿಶೇಷವಾದದ್ದು, ವಿಶಿಷ್ಟವಾದದ್ದು, ವಿಲಕ್ಷಣವಾದದ್ದನ್ನು ಇಲ್ಲಿ ವಿ ಅಂತಂಬೋ ಶಬ್ದ ಉಪಸರ್ಗದಿಂದ ನಾವು ಬಳಸ್ತೇವೆ. ಇಲ್ಲಿ ಜ್ಞಾನ ಅಂತಂದರೆ ನಮಗೆ ಗೊತ್ತು. ವಿಜ್ಞಾನ ಅಂತಂದರೆ ಏನು? ವಿಶೇಷವಾದ ಜ್ಞಾನವನ್ನು ಪಡೆಯೋದು, ವಿಶಿಷ್ಟವಾದ ಜ್ಞಾನ, ವಿಲಕ್ಷಣವಾದ ಜ್ಞಾನ ಅಂತಂದರೆ ತಲಸ್ಪರ್ಶವಾಗಿ ತಿಳಿಯುವುದೇ ವಿಜ್ಞಾನ. ಒಂದು ವಿಷಯವನ್ನು ಆಳವಾಗಿ, ಪ್ರಾಕ್ಟಿಕಲ್ಲಾಗಿ, ಅನುಭವಪೂರ್ವಕವಾಗಿ ತಿಳಿಯೋದನ್ನೇ ಇಲ್ಲಿ ವಿಜ್ಞಾನ ಅಂತ ಕರಿತೇವೆ. ಎಕ್ಸ್ಕ್ಲೂಸಿವ್ ನಾಲೆಡ್ಜ್. ಈಗ ಟಿ ವಿ ನೋಡ್ತೇವೆ. ಟಿ ವಿ ನೋಡೋದನ್ನು ನಾವು ಜ್ಞಾನ ಅಂತ ಕರೆದರೆ, ಆ ಟಿ ವಿಯನ್ನು ಹೇಗೆ ತಯಾರು ಮಾಡಬೇಕು ಆಳವಾಗಿ ತಿಳ್ಕೊಳ್ತೀವಲ್ಲ, ಅದನ್ನು ವಿಜ್ಞಾನ ಅಂತ ಕರಿತೇವೆ. ಯಾವುದೇ ಒಂದು ವಿಷಯವನ್ನು ಅದು ಹೇಗೆ ಫಂಕ್ಷನ್ ಆಗುತ್ತೆ ಅಂತ ತಿಳ್ಕೊಳ್ಳೋದು ವಿಜ್ಞಾನ. ಸೆಲ್ಫೋನ್ ಆಪರೇಟ್ ಮಾಡೋದಕ್ಕೆ ಜ್ಞಾನ ಇದ್ದರೆ ಸಾಕು, ಹೇಗೆ ಆಪರೇಟ್ ಮಾಡಬೇಕು, ಯಾವುದನ್ನು ಒತ್ತಿದ್ರೆ ಏನು ಬರುತ್ತೆ ಅಂತ. ಆದರೆ ಸೆಲ್ಫೋನ್ ವಿಜ್ಞಾನವನ್ನು ತಿಳ್ಕೋಬೇಕಾದ್ರೆ ಹೇಗೆ ಫಂಕ್ಷನ್ ಆಗ್ತಾ ಇದೆ, ಇದು ಒತ್ತಿದ್ರೆ ಇದು ಹೇಗೆ ಬರ್ತಾ ಇದೆ ಅಂತಂಬುದು ತಿಳ್ಕೊಳ್ಳೋದೇ ವಿಜ್ಞಾನ. ಅದು ಅನುಭವದಿಂದ ಬರುವಂಥದ್ದು. ಅಡುಗೆ ಮನೆಗೆ ಬೇಕಾ ಒಳ್ಳೆ ಪದಾರ್ಥ ಮಾಡ್ತಾರೆ, ಜ್ಞಾನ. ಅದನ್ನು ಹೇಗೆ ಮಾಡಬೇಕು ಅಂತ ತಿಳ್ಕೊಳ್ಳೋದು ವಿಜ್ಞಾನ. ಅಂದರೆ ತಲಸ್ಪರ್ಶವಾಗಿ ಒಂದು ವಿಷಯವನ್ನು ತಿಳ್ಕೊಳ್ಳೋದು ವಿಜ್ಞಾನ. ಇಷ್ಟವರೆಗೂ ಭಗವಂತನ ಬಗ್ಗೆ ಅಲ್ಲಲ್ಲಿ ಜ್ಞಾನವನ್ನು ತಿಳ್ಕೊಂಡಿದ್ದೇವೆ. ಈಗ ಇನ್ಡೆಪ್ತಾಗಿ ತಿಳ್ಕೊಳ್ಳೋಣ. ತಲಸ್ಪರ್ಶವಾಗಿ ಆಳವಾಗಿ ತಿಳ್ಕೊಳ್ಳೋದನ್ನು ವಿಜ್ಞಾನವನ್ನೇ ಹೇಳ್ತಾನೆ. ಭಗವದ್ಗೀತೆ ಪ್ರಾರಂಭದಲ್ಲಿ ನಾವು ಕೆಲವೊಂದು ವಿಷಯಗಳನ್ನು ಹೇಳ್ಕೊಂಡಿದ್ದೇವೆ. ಈ ಸೃಷ್ಟಿಯಲ್ಲಿ 6 ವಿಜ್ಞಾನ ಶಾಸ್ತ್ರಗಳಿದೆ. ಅದು ಬಿಟ್ಟು ಬೇರೆ ವಿಜ್ಞಾನ ಶಾಸ್ತ್ರ ಇಲ್ಲ. ಅದರ ಆಚೆಗೆ ಬೇರೆ ಯಾವುದೂ ಇಲ್ಲ. ನಾವು ಏನಾದರೂ ತಿಳ್ಕೊಳ್ಬೇಕಾದ್ರೆ ಈ 6 ಶಾಸ್ತ್ರಗಳ ಬಗ್ಗೆ ತಿಳ್ಕೊಂಡ್ರೆ ಆಯಿತು, ಎಲ್ಲವೂ ತಿಳಿದಂಗೆ ಆಗ್ತದೆ. ಅದರಲ್ಲಿ ಅಧಿಭೂತ ವಿಜ್ಞಾನ, ಭೂತ ವಿಜ್ಞಾನ ಅಂತಂದರೆ ಭೌತಿಕ ವಸ್ತುಗಳ ಬಗ್ಗೆ, ಫಿಸಿಕಲ್ ಎಲಿಮೆಂಟ್ಸ್ ಏನೇನಿದೆ ಈ ಜಗತ್ತಿನಲ್ಲಿ ಅವುಗಳ ಬಗ್ಗೆ ತಲಸ್ಪರ್ಶವಾಗಿ ಹೇಳುವಂಥ ಶಾಸ್ತ್ರ ಅಧಿಭೂತ ವಿಜ್ಞಾನ. ನಮಗೆ ಸೈನ್ಸ್ನಲ್ಲಿ ನಾವು ಹೇಳ್ಕೊಡ್ತೀವಲ್ಲ, ಒಂದು ಪದಾರ್ಥದಲ್ಲಿ ಕಾರ್ಬನ್ ಕಂಟೆಂಟ್ ಎಷ್ಟಿದೆ, ಹೈಡ್ರೋಜನ್ ಕಂಟೆಂಟ್ ಎಷ್ಟಿದೆ, ಆಕ್ಸಿಜನ್ ಕಂಟೆಂಟ್ ಎಷ್ಟಿದೆ, ಕಾರ್ಬೋಹೈಡ್ರೇಟ್ಸ್, ಹೈಡ್ರೋಕಾರ್ಬನ್ಸ್, ಇದು ನಾವು ಮೆಟೀರಿಯಲ್ ಸೈನ್ಸಲ್ಲಿ ನಾವು ತಿಳ್ಕೊಳ್ತೇವೆ. ಯಾವ ಪದಾರ್ಥ ಹೇಗೆ ತಯಾರಾಗ್ತದೆ, ಈ ಪದಾರ್ಥದಲ್ಲಿ ಈ ಅಂಶಗಳು ಬೇರೊಂದು ಪದಾರ್ಥಕ್ಕೆ ಸೇರಿದ್ರೆ ಹೇಗಾಗ್ತದೆ ಅಂತಂಬುದು ನಾವು ಜಡ ಪದಾರ್ಥಗಳ ಬಗ್ಗೆ ವಿಶೇಷವಾಗಿ ನೋಡಿದ್ದೇವೆ ನಾವು. ಆದರೆ ಇಲ್ಲಿ ಜೀವದ ಬಗ್ಗೆ ಕೂಡ ಬರುತ್ತೆ. ನಮ್ಮ ಶರೀರ ಪಂಚಭೌತಿಕ ಶರೀರ ಅಂತ ಕರಿತೇವೆ. ಮಣ್ಣು, ನೀರು, ಬೆಂಕಿ, ಗಾಳಿ, ಆಕಾಶ, ಈ 5 ಪದಾರ್ಥಗಳಿಂದ ತಯಾರಾದದ್ದೇ ಈ ಶರೀರ. ಇದರಲ್ಲಿ ನಾವು ಶರೀರವನ್ನು ಕೂಡ ನೋಡಿದ್ರೆ ಕೆಲವಿನ ಭಾಗಗಳು, ಆರ್ಗಾನ್ಸ್ ತುಂಬ ತೆಳ್ಳಗಿರ್ತವೆ. ಮುಟ್ಟಿಕೊಂಡ್ರೆ ಹರಿದು ಹೋಗುತ್ತೇನೋ ಅಂತಂಬೋ ರೀತಿಯಲ್ಲಿ ಇರ್ತದೆ, ಅಷ್ಟು ತೆಳ್ಳಗಿರ್ತದೆ. ಕೆಲವಿನ ಅಂಗಗಳು ತುಂಬ ಗಟ್ಟಿ ಇರ್ತದೆ. ಉಗುರುಗಳು, ನಮ್ಮ ಶರೀರದಲ್ಲಿರುವಂಥ ಬೋನ್ಸು ತುಂಬ ಗಟ್ಟಿ ಇರ್ತದೆ. ಈ ಪಂಚಭೂತಗಳಿಂದನೇ ಈ ಶರೀರ ತಯಾರಾದರೆ ಒಂದು ಆರ್ಗಾನ್ ಗಟ್ಟಿಯಾಗಿ ಇನ್ನೊಂದು ಆರ್ಗಾನ್ ತುಂಬ ಸೆನ್ಸಿಟಿವ್ ಆಗಿ ಹೇಗೆ ಇದೆ, ಯಾವ ಪದಾರ್ಥ ಎಷ್ಟು ಮಿಕ್ಸ್ ಆಗಿರೋದರಿಂದ, ಎಷ್ಟು ಪ್ರಪೋರ್ಷನೇಟಿಂದ ಆಗಿರೋದ್ರಿಂದ ಈ ಆರ್ಗಾನ್ ಭಗವಂತ ತಯಾರು ಮಾಡಿದ್ದಾನೆ. ಇದರ ಬಗ್ಗೆ ತಿಳಿಸುವ ಶಾಸ್ತ್ರವನ್ನು ಭೌತ ವಿಜ್ಞಾನ ಅಂತ ಕರಿತೇವೆ. ಇದರಲ್ಲಿ ಸಮಸ್ತ ಸೃಷ್ಟಿಯಲ್ಲಿರುವಂಥ ಎಲ್ಲ ಪದಾರ್ಥಗಳು ಹೇಗೆ ತಯಾರಾಗಿದೆ ಅಂತ ಆಳವಾಗಿ ಚಿಂತನೆ ಮಾಡತಕ್ಕಂಥ ಶಾಸ್ತ್ರ. ಅದರ ಆಚೆಗೆ ಅಧ್ಯಾತ್ಮ ವಿಜ್ಞಾನ. ಏಕೆಂತಂದರೆ ಪಂಚಭೂತಗಳಿಗಿಂತಲೂ ಮೀರಿದ್ದು ಮನಸ್ಸು, ಬುದ್ಧಿ. ಇದು ಆಕಾಶ ತತ್ವಕ್ಕಿಂತಲೂ ಇನ್ನೂ ಜಾಸ್ತಿ ಮೇಲವುಳ್ಳಂಥದ್ದು. ಈ ಮನಸ್ಸು ಹೇಗೆ ಕೆಲಸ ಮಾಡ್ತಾ ಇದೆ, ಬುದ್ಧಿ ಹೇಗೆ ಕೆಲಸ ಮಾಡ್ತಾ ಇದೆ, ಈ ಮನಸ್ಸು ಬುದ್ಧಿಗಳಿಂದ ಜೀವ ಇದನ್ನು ಹೇಗೆ ಉಪಯೋಗ ಮಾಡಿಕೊಳ್ತಾ ಇದೆ, ಇವುಗಳ ಬಗ್ಗೆ ತಿಳ್ಕೊಳ್ಬೇಕು ಅಂತಂದರೆ ಅಧ್ಯಾತ್ಮ ವಿಜ್ಞಾನ ಅಂತ ಕರಿತೇವೆ. ಅಲ್ಲಿ ಜೀವ, ಮನಸ್ಸು ಹೇಗೆ ಕೆಲಸ ಮಾಡ್ತಾ ಇದೆ, ಬುದ್ಧಿ ಹೇಗೆ ಕೆಲಸ ಮಾಡ್ತಾ ಇದ್ರ ಬಗ್ಗೆ ಬರ್ತದೆ. ನಂತರ ಅಧಿದೈವ ವಿಜ್ಞಾನ. ಈಗ ನನ್ನ ಶರೀರ ಚೆನ್ನಾಗಿದೆ, ನನ್ನ ಮನಸ್ಸು, ನನ್ನ ಬುದ್ಧಿ ಎಲ್ಲ ಚೆನ್ನಾಗಿದೆ. ಯಾವುದೂ ಕೂಡ ನಾವು ಹೇಳಿದಂತೆ ಕೆಲಸ ಮಾಡ್ತಾ ಇಲ್ಲ. ನಾನು ನೆನಪಿಟ್ಟುಕೊಳ್ಳ ಅಂತ ಹೇಳಿದ್ದನ್ನು ಮನಸ್ಸು ನೆನಪಿಟ್ಕೊಳ್ಳಲ್ಲ, ಮರ್ತು ಹೋಗ್ಬಿಡ್ತದೆ. ನಾನು ಮರ್ತು ಬಿಡು ಅಂತ ಹೇಳಿದ ವಿಷಯನ
ಮನಸ್ಸು ಮತ್ತೆ ಮತ್ತೆ ನೆನಪು ಮಾಡ್ತದೆ. ಇಂದ್ರಿಯಗಳು ನಾನು ಯಾವುದು ತಿನ್ನು, ಯಾವುದು ಬಯಸು, ಕ್ಷೇಮ ಅಂತ ಯಾವುದು ಹೇಳುತ್ತೋ ಬುದ್ಧಿ ಅದನ್ನು ಬಿಟ್ಟು ಬಿಡ್ತದೆ. ಯಾವುದು ತಿನ್ನಬಾರದ ಪದಾರ್ಥ ಇರ್ತೀವಿ ಅದನ್ನೇ ಬಯಸ್ತದೆ. ಹೀಗೆ ನಮ್ಮ ಶರೀರದಲ್ಲಿರುವಂಥ ಯಾವ ಅಂಗಗಳು ನಾವು ಹೇಳಿದಂಗೆ ಕೇಳ್ತಾ ಇಲ್ಲ. ಮತ್ತು ಇದು ಯಾರು ಹೇಳಿದಂಗೆ ಕೇಳ್ತಾ ಇದೆ? ಪ್ರಕೃತಿ ಹೇಳಿದಂಗೆ ಕೇಳ್ತಾ ಇದೆ. ಪ್ರಕೃತಿ ಏನು ಟ್ರಿಗರ್ ಮಾಡುತ್ತೋ ಅದರಿಂದ ಕೆಲಸ ಮಾಡ್ತಾ ಇದೆ. ಪ್ರಕೃತಿ ಅಂದ್ರೇನು? ತ್ರಿಗುಣಾತ್ಮಕವಾದದ್ದು, ಸತ್ವರಜಸ್ತಮೋ ಗುಣಗಳು ಉಳ್ಳದ್ದು. ನಾವು ಒಂದು ದೇವಸ್ಥಾನಕ್ಕೆ ಹೋಗಿ ಅಂದ್ಕೊಳ್ಳಿ, ಆ ದೇವಸ್ಥಾನದಲ್ಲಿರುವಂಥ ವಾತಾವರಣ ಹೇಗಿರುತ್ತೆ ಅದಕ್ಕೆ ತಕ್ಕಂತೆ ನಮ್ಮ ಮನಸ್ಸು ಬುದ್ಧಿ ಹೊಂದಿಕೊಳ್ಳುತ್ತೆ. ಅದೇ ಒಂದು ಬೇರೆ ಎಲ್ಲೋ ಒಂದು ರಾಕ್ ಡ್ಯಾನ್ಸ್ ಆಗ್ತಾಯಿದೆ, DJ ಹಾಕಿದ್ದಾರೆ, ಅದಕ್ಕೆ ತಕ್ಕಂತೆ ನಮ್ಮ ಮನಸ್ಸು ಬುದ್ಧಿ ಹೊಂದಿಕೊಳ್ಳುತ್ತೆ. ಅಂದರೆ ಪ್ರಕೃತಿ ಬದಲಾವಣೆ ಆದಂತೆ ನಮ್ಮ ಮನಸ್ಸು ಬುದ್ಧಿಗಳ ಆಲೋಚನಾ ಶಕ್ತಿ ಕ್ರಿಯೆಗಳು ಬದಲಾಗ್ತವೆ. ಅಂದರೆ ನಮ್ಮನ್ನು ಟ್ರಿಗರ್ ಯಾರು ಮಾಡ್ತಿದ್ದಾರೆ? ಪ್ರಕೃತಿ ಮಾಡ್ತಾ ಇದೆ. ಇಲ್ಲಿ ಹೇಳುತ್ತೆ ಅಧಿದೈವ ವಿಜ್ಞಾನ ಪ್ರತಿಯೊಂದು ಇಂದ್ರಿಯಗಳನ್ನು ನಿಯಂತ್ರಣೆ ಮಾಡುವಂಥ ಒಂದು ದೇವತಾಶಕ್ತಿ ಇದೆ. ಆ ದೇವತಾಶಕ್ತಿ ಪ್ರಕೃತಿಗೆ ಅನುಗುಣವಾಗಿ ಬದಲಾವಣೆ ಮಾಡ್ತದೆ. ಅದರ ಬಗ್ಗೆ ತಿಳ್ಕೊಳ್ಳೋ ಶಾಸ್ತ್ರವನ್ನು ಅಧಿದೈವ ವಿಜ್ಞಾನ ಅಂತಂತೀವಿ. 4ನೇದು ಅಧಿಯಜ್ಞ ವಿಜ್ಞಾನ. ಅಧಿಯಜ್ಞ ವಿಜ್ಞಾನ ಅಂತಂದರೆ, ಈಗ ಕಣ್ಣಿನ ಅಭಿಮಾನ ದೇವತೆ ಯಾರು, ಕಣ್ಣಿನ ಆಪರೇಟ್ ಮಾಡುವಂಥ ಶಕ್ತಿ ಯಾರು ಅಂತಂದಾಗ ಸೂರ್ಯ ಅಂತ ಬರುತ್ತೆ. ಸೂರ್ಯನ ಬೆಳಕು ಹಾಕಿದ್ರೇ ನಮ್ಮ ಕಣ್ಣು ಕೆಲಸ ಮಾಡುತ್ತೆ. ನಮ್ಮ ಕಣ್ಣು ಎಷ್ಟೇ ಚೆನ್ನಾಗಿರಲಿ, ಯಾವುದೇ ರೋಗರಹಿತವಾಗಿರಲಿ, ಏನೇ ಆಗಲಿ, ಆದರೆ ಕತ್ತಲಲ್ಲಿ ಕಣ್ಣು ಕಾಣಿಸಲ್ಲ. ಒಂದು ಬೆಳಕು ಹಾಕಿದರೇನೇ ಕಣ್ಣು ಕೆಲಸ ಮಾಡುತ್ತೆ. ಹಾಗಾಗಿ ಕಣ್ಣಿನ ನಿಯಂತ್ರಣೆ ಮಾಡೋ ದೇವತೆ ಸೂರ್ಯ. ಇದೇ ರೀತಿ ಮೂಗು, ಅಶ್ವಿ ದೇವತೆಗಳು. ಕಿವಿಗಳ ಕೆಲಸ ಮಾಡಬೇಕಾದ್ರೆ, ಶಬ್ದವನ್ನು ಸೃಷ್ಟಿ ಮಾಡಬೇಕಾದ್ರೆ ಅದಕ್ಕೆ ಹೇಗೆ ನಿಯಂತ್ರಣೆ ಮಾಡುತ್ತೆ ಅಂದರೆ ಚಂದ್ರ. ಜಾತಕದಲ್ಲಿ ಚಂದ್ರ ಬಲಹೀನವಾಗಿತ್ತು ಅಂತಂದುಕೊಳ್ಳಿ, ಕಿವಿಗೆ ಸಂಬಂಧಪಟ್ಟ ತೊಂದರೆಗಳಿರುತ್ತೆ. ಸೂರ್ಯ ಏನಾದರೂ ಬಲಹೀನವಾಗಿದ್ದು ಅಂದ್ಕೊಳ್ಳಿ, ಕಣ್ಣಿಗೆ ಸಂಬಂಧಪಟ್ಟ ತೊಂದರೆ ಇರುತ್ತೆ. ನಾವು ಜಾತಕದಲ್ಲಿ ನೋಡ್ಬೋದು, ಭಾಳಷ್ಟು ಜನ ಜ್ಯೋತಿಷ್ಯ ವಿದ್ಯಾರ್ಥಿಗಳಿದ್ದಾರೆ. ಆದ ಕಾರಣ ನಮ್ಮ ಜಾತಕದಲ್ಲಿ ದುಷ್ಟ ಸ್ಥಾನಗಳು ಅಂದರೆ 6, 8, 12 ಈ ಸ್ಥಾನಗಳಲ್ಲಿ ಏನಾದರೂ ಬಲವಾದಂಥ ಪಾಪಗ್ರಹಗಳಿತ್ತು ಅಂದ್ಕೊಳ್ಳಿ, ಅವ್ರು ಡೆಫಿನೆಟ್ಲಿ ನೋಡಿ ಒಂದು ಸ್ಪೆಟ್ಸ್ ಹಾಕ್ಕೊಂಡಿರ್ತಾರೆ ಅಥವಾ ಓದಲಿಕ್ಕೆ ತುಂಬ ಕಷ್ಟಪಡ್ತಾ ಇರ್ತಾರೆ. ಅದೇ 3ನೇ ಮನೆಗಾಗಲಿ 11ನೇ ಮನೆಗಾಗಲಿ ಬಲವಾದಂಥ ಪಾಪಗ್ರಹಗಳಿದ್ದರೆ ಕಿವಿಗೆ ಸಂಬಂಧಪಟ್ಟ ತೊಂದರೆಗಳಿರ್ತದೆ. ಇದು ವೈದ್ಯ ಜ್ಯೋತಿಷಾಸ್ತ್ರದಲ್ಲಿ ಇದರ ಬಗ್ಗೆ ಹೆಚ್ಚಿನ ವಿಷಯ ತಿಳ್ಕೊಳ್ಬೋದು. ಹಾಗೆ ಇನ್ನು ಕಾಲಿಗೆ ಅಭಿಮಾನ ದೇವತೆ ಯಾರು? ಜ್ಯೋತಿಷಾಸ್ತ್ರದ ಪ್ರಕಾರ ಶನಿ. ಇನ್ನು ಕೈಯಿಗೆ ಅಭಿಮಾನ ದೇವತಾ ಇಂದ್ರ. ಇವರು ಎಲ್ಲ ದೇವತೆಗಳ ಹತ್ರ ಕೂಡ ಕೋಆರ್ಡಿನೇಟ್ ಮಾಡಿಕೊಳ್ತಾ ಕೆಲಸ ಮಾಡ್ತಾ ಇದ್ದಾರಲ್ಲ, ಇದಕ್ಕೆ ಯಾರು? ಹೂ ಈಸ್ ದ ಕೋಆರ್ಡಿನೇಟರ್? ಇವರ ಹತ್ರ ಈ ರೀತಿ ಸಮನ್ವಯತೆಯಿಂದ ಕೆಲಸ ಮಾಡಿಸುವುದು ಯಾರು ಅಂದಾಗ ಭಗವಂತ ಅಂತ ಬರುತ್ತೆ. ಭಗವಂತ ಇವ್ರ ಹತ್ರ ಹೇಗೆ ಇಷ್ಟು ಕೋಆರ್ಡಿನೇಟ್ ಮಾಡಿಕೊಳ್ಳುವಂಥ ಸ್ಥಿತಿಯಲ್ಲಿಟ್ಟಿದ್ದಾನೆ. ಕಾಲಲ್ಲಿನ ಸಣ್ಣ ಮುಳ್ಳು ಚುಚ್ಚಿದ್ರೆ ಕೈ ತೆಗಿಲಿಕ್ಕೆ ಹೋಗ್ತದೆ, ಕಣ್ಣಲ್ಲಿ ಧೂಳು ಬೀಳೋಷ್ಟೊಳಗೆ ಕೈ ಮುಚ್ಕೊಳ್ಳಿಕ್ಕೆ ಹೋಗ್ತದೆ. ಇವರಿಬ್ಬರ ಮಧ್ಯೆ ಇಷ್ಟು ಕೋಆರ್ಡಿನೇಷನ್ ಹೇಗಿದೆ? ಇದು ತಿಳ್ಕೊಳ್ಳೋ ಸಬ್ಜೆಕ್ಟನ್ನು ಯಜ್ಞ ವಿಜ್ಞಾನ ಅಂತೀವಿ. ಮತ್ತು ಇದರ ಆಚೆಗೆ ಬ್ರಹ್ಮ ವಿಜ್ಞಾನ. ನಮ್ಮ ಶರೀರವನ್ನು ಆಪರೇಟ್ ಮಾಡುವಂಥ ದೇವತೆಗಳನ್ನು ನಿಯಂತ್ರಣೆ ಮಾಡುವಂಥ ಭಗವಂತ ಈ ಸೃಷ್ಟಿಯಲ್ಲಿರುವಂಥ ಸಮಸ್ತ ಜಡಚೇತನ ಪದಾರ್ಥಗಳಲ್ಲಿ ಕೂಡ ಇದೇ ತರಹದ ಕ್ರಿಯೆ ಮಾಡ್ತಾ ಇದ್ದಾನೆ, ಮಹಾಕರ್ಮವನ್ನು ಮಾಡ್ತಿದ್ದಾನೆ. ಅದನ್ನು ತಿಳ್ಕೊಳ್ಳೋ ವಿಚಾರವನ್ನು, ಭಗವಂತ ಈ ಸೃಷ್ಟಿಯನ್ನು ಹೇಗೆ ನಡೆಸ್ತಾ ಇದ್ದಾನೆ. ಈಗ ನಾವು ಹೋಗ್ತೇವೆ ಎಲ್ಲೋ ಒಂದು ಕಡೆ, ಲಿಫ್ಟ್ ಬೇಕಾಗಿರುತ್ತೆ. ಒಂದು ಪಾಪ ಯಾರೂ ಇಲ್ಲ ಅಲ್ಲಿ, ಪಬ್ಲಿಕ್ ಟ್ರಾನ್ಸ್ಪೋರ್ಟು ಇಲ್ಲ, ಸ್ವಲ್ಪ ಲಿಫ್ಟ್ ಬೇಕಾಗ್ತದೆ. ನಾವು ಕೈ ಹಿಂಗೆ ಅಡ್ಡ ಇಡ್ತೇವೆ, ಲಿಫ್ಟ್ ಕೊಡಿ ಅಂತ. ಅಲ್ಲಿ ಎದುರುಗಡೆ ಬರುವಂಥವನ ಮನಸ್ಸಲ್ಲಿ ನಮಗೆ ನಿಜವಾಗೂ ಲಿಫ್ಟ್ ಪಡೆಯೋ ಯೋಗ ಇದ್ದರೆ ಅವನ ಬುದ್ಧಿಯನ್ನು ಪ್ರೇರಣೆ ಮಾಡಿ ಇಲ್ಲಿ ಸ್ಟಾಪ್ ಮಾಡು ಅಂತ ಅವನ ಹತ್ರ ಕ್ರಿಯೆ ಮಾಡಿಸ್ತಾನೆ. ಈ ಸೃಷ್ಟಿಯಲ್ಲಿ ಎಲ್ಲೋ ನಡೆಯುವಂಥವು ಎಲ್ಲ ವಿಷಯಗಳನ್ನ ಕೂಡ ಒಂದಕ್ಕೊಂದು ಸಂಬಂಧ ಇರುತ್ತೆ. ಆ ಕೊಯಿನ್ಸೈಡ್ ಮಾಡೋವಂಥದಕ್ಕೆ ಭಗವಂತ ಪ್ರೇರಣೆ ಹೇಗೆ ಮಾಡ್ತಿದ್ದಾನೆ. ಒಬ್ಬರ ಹತ್ರ ಈ ಕೆಲಸ, ನಾವು ನಮ್ಮದೇ ಆದಂಥ ಉದಾಹರಣೆಯನ್ನು ತಗೊಂಡ್ರೆ, ನಾವು ನಮ್ಮ ದಿನನಿತ್ಯ ಮಾಡುವಂಥ ಕ್ರಿಯೆಗಳು ನೋಡಿ. ನಾವು ದಿನಾಗೂ ನಮ್ಮ ಚಟುವಟಿಕೆಗಳನ್ನು ನೋಡಿದ್ರೆ, ಬೆಳಗ್ಗೆ ಒಂದು ಸ್ನಾನ ಸಂಧ್ಯಾ ವಂದನೆ ಮಾಡಿಕೊಂಡು ಒಂದು ಕಾಫಿಯೋ ಹಾಲು ಕುಡಿಯೋ ಅಭ್ಯಾಸ ಇದೆ.
ನಂತರ ಮಧ್ಯಾಹ್ನ ಸ್ವಲ್ಪ ಫಲಹಾರ ಅಥವಾ ಒಂದೇ ಸಲ ಊಟ, ಮತ್ತು ಸಂಜೆ ಒಂದು ಸಲ ಕಾಫಿ ಅಥವಾ ಹಾಲು, ರಾತ್ರಿ ಊಟ, ತಣ್ಣಗೆ ಮಲಗ್ತೇವೆ. ಇಷ್ಟು ಆ್ಯಕ್ಟಿವಿಟಿ ಆಗಬೇಕಾದ್ರೆ ಎಷ್ಟು ಘಟಕಗಳು ಬೇಕು, ಯಾರ್ಯಾರನ್ನ ಇದನ್ನು ಪ್ರೇರಣೆ ಮಾಡಬೇಕು. ಹಾಲು ನಾವು ಕಾಫಿ ಕುಡಬೇಕಾದ್ರೆ ಮನೆಗೆ ಹಾಲು ಬರಬೇಕು. ಹಾಲು ಎಲ್ಲಿಂದ ಸೃಷ್ಟಿಯಾಗಬೇಕು? ಅದಕ್ಕೊಂದು ಹಸು ಬೇಕು. ಹಸುವಿಗೆ ಬೇಕಾದಂಥ ಪದಾರ್ಥಗಳನ್ನು ಸೃಷ್ಟಿ ಮಾಡಿ ಅದನ್ನು ಪೋಷಣೆ ಮಾಡಿ ಹಸುವಿನಿಂದ ಬರುವಂಥ ಹಾಲು ನಮ್ಮ ಮನೆಗೆ ಬರುವಂತೆ ಯಾರು ಮಾಡ್ತಾ ಇದ್ದಾರೆ? ಇದಕ್ಕೆ ಎಷ್ಟು ಜನಗಳ ಪ್ರೇರಣೆ ಅವ್ರಿಗೆ ಶಕ್ತಿ ಬೇಕು. ಎಲ್ಲರ ಕೋಆರ್ಡಿನೇಷನ್ ಆದರೆ ಆಗೋದಿಲ್ಲ. ಇದೇ ರೀತಿ ನಾವು ತಿನ್ನುವಂಥ ಅಕ್ಕಿ, ಬೇಳೆ, ಪದಾರ್ಥಗಳೆಲ್ಲ ಕೂಡ ಎಲ್ಲೆಲ್ಲೋ ಸೃಷ್ಟಿ ಆಗ್ತಾ ಇದೆ. ಅದನ್ನು ತಂದು ನಮ್ಮ ಮನೆಗೆ ಕೊಡ್ತಿದ್ದಾನಲ್ಲ, ಇದು ಹೇಗೆ? ನಾವು ರಾತ್ರಿ ತಣ್ಣಗೆ ಈ ಬೇಸಿಗೆ ಕಾಲದಲ್ಲಿ ಮಲಗಬೇಕಾದ್ರೆ ಫ್ಯಾನ್ ತಿರುಗಬೇಕು. ಫ್ಯಾನ್ ಬೇಕಾದರೆ ಕರೆಂಟ್ ಬೇಕು. ಕರೆಂಟ್ ಎಲ್ಲೋ ಒಂದು ಕಡೆ ಜನರೇಟ್ ಆಗಬೇಕು. ಆ ಜನರೇಟ್ ಆಗಲಿಕ್ಕೆ ಎಷ್ಟು ಜನ ಶ್ರಮ ಪಡ್ತಾ ಇದ್ದಾರೆ ಅಲ್ಲಿ. ಇವು ಎಲ್ಲ ಕೂಡ ಕೋಆರ್ಡಿನೇಟ್ ಮಾಡ್ಕೊಳ್ತಾ ಸೃಷ್ಟಿಯಲ್ಲಿರುವಂಥ ಪ್ರತಿಯೊಬ್ಬರಲ್ಲೂ ಭಗವಂತ ನಿಂತು ಅವ್ರ ಹತ್ರ ಆ ಕೆಲಸ ಮಾಡಿ ಒಬ್ಬರಿಂದ ಒಬ್ಬರಿಗೆ ಕೋಆರ್ಡಿನೇಟ್ ಮಾಡಿಕೊಳ್ಳೋ ಥರ ಇಟ್ಟಿದ್ದಾನಲ್ಲ, ಇದರ ಬಗ್ಗೆ ತಿಳ್ಕೊಳ್ಳೋ ಶಾಸ್ತ್ರ ಬ್ರಹ್ಮವಿಜ್ಞಾನ ಅಂತ ಕರಿತೇವೆ. ಕೊನೆಗೆ ಇದು ಭಗವಂತ ಯಾವ ಬೇಸ್ ಮೇಲೆ ಮಾಡ್ತಿದ್ದಾನೆ, ನಮಗೊಂದು ಆಧಾರ ಬೇಕಲ್ಲ. ಈಗ ಒಬ್ಬನು ಸುಖ ಪಡ್ತಾ ಇದ್ದಾನೆ, ಒಬ್ಬನು ದುಃಖ ಪಡ್ತಾ ಇದ್ದಾನೆ. ಕಷ್ಟದಲ್ಲಿದ್ದವನು ತುಂಬ ಕಷ್ಟಪಟ್ಟು ಬೆಳೆ ಮಾಡ್ತಿರ್ತಾನೆ, ಅವನಿಗೇನೂ ಸುಖ ಇರಲ್ಲ. ಅದನ್ನು ತಿಂದು ಯಾರೋ ಒಬ್ಬನು ಸುಖ ಪಡ್ತಾ ಇರ್ತಾನೆ. ಒಬ್ಬನಿಗೆ ಕಷ್ಟ, ಒಬ್ಬನಿಗೆ ಸುಖ. ಈ ತಾರತಮ್ಯ ಏನು? ಇದಕ್ಕೊಂದು ಕಾರಣ ಬೇಕಲ್ವಾ? ಭಗವಂತಗೆ ಕಾರಣ ಇರುತ್ತೆ, ಬಟ್ ನಾವು ತಿಳ್ಕೊಳ್ಬೇಕಾದ್ರೆ ಹೇಗೆ ಅಂತಂಬುದಕ್ಕೆ ಕೊನೆಯದಾಗಿ ಕರ್ಮವಿಜ್ಞಾನ. ಯಾರ ಕರ್ಮ ಹೇಗಿದೆ, ಒಬ್ಬರ ಮೇಲೆ ಒಬ್ಬರು ಡಿಪೆಂಡ್ ಆಗಿ ಒಬ್ಬರೊಬ್ಬರು ಸಹಕಾರ ಮಾಡಿಕೊಂಡು ಜೀವನ ಮಾಡಬೇಕಾದ್ರೆ ಯಾರ್ಯಾರು ಅವರವರ ಕರ್ತವ್ಯಗಳು ಹೇಗೆ ಮಾಡ್ತಾರೋ ಅದರ ಬೇಸ್ ಮೇಲೆ ಅವರಿಗೆ ಫಲ ಸಿಗುವಂತೆ ಮಾಡ್ತಾನೆ. ನಮಗೆಲ್ಲರಿಗೂ ಗೊತ್ತಿದೆ, ಪ್ರತಿಯೊಬ್ಬ ಮನುಷ್ಯ ಪುಣ್ಯ ಪಾಪಗಳಿಂದ ಹುಡ್ತಾನೆ. ಎಷ್ಟು ಪುಣ್ಯ, ಎಷ್ಟು ಪಾಪ. ಆ ಪುಣ್ಯ ಪಾಪಗಳು ಯಾವುದಕ್ಕೆ ಸೇರಿದ್ದು, ಯಾವ ವಿಷಯದಲ್ಲಿ ಪುಣ್ಯ, ಇದು ಜ್ಯೋತಿಷ್ಶಾಸ್ತ್ರದಲ್ಲಿ ಆಳವಾಗಿ ಬರುತ್ತೆ. ಆ ಪುಣ್ಯ ಎಷ್ಟು ಯಾವ ವಿಷಯದಲ್ಲಿ ಮಾಡಿದ್ದಾನೆ. ನಾವು ಕೆಲವಿನ ಜಾತಕ ನೋಡಿ, ದಶಮಾಧಿಪತಿ ಚೆನ್ನಾಗಿದೆ, ಸಪ್ತಮಾಧಿಪತಿ ಚೆನ್ನಾಗಿರಲ್ಲ. ಅಂದರೆ ಏನು, ಉದ್ಯೋಗ ತುಂಬ ಚೆನ್ನಾಗಿದೆ, ಇನ್ಕಮ್ ತುಂಬ ಚೆನ್ನಾಗಿದೆ, ಆದರೆ ಮನೆಯಲ್ಲಿ ಹೆಂಡತಿ ಅಥವಾ ಗಂಡ ಚೆನ್ನಾಗಿಲ್ಲ, ಆ ವಿಚಾರದಲ್ಲಿ ದುಃಖ. ಕೆಲವಿನ ಜನಕ್ಕೆ ಆ ವಿಚಾರದಲ್ಲಿ ಚೆನ್ನಾಗಿರ್ತಾರೆ, ಆದಾಯ ವ್ಯಯಗಳ ವಿಷಯದಲ್ಲಿ ದುಃಖ. ಆ ಪುಣ್ಯ ಪಾಪಗಳು ಕೂಡ ಯಾವ ವಿಷಯದಲ್ಲಿ ಪುಣ್ಯ, ಯಾವ ವಿಷಯದಲ್ಲಿ ಪಾಪ ಎಂಬುದು ಜ್ಯೋತಿಷ್ಶಾಸ್ತ್ರ ಹೇಳುತ್ತೆ. ಸೊ ಹೀಗೆ ಕರ್ಮವಿಜ್ಞಾನದ ಆಚೆಗೆ ಇನ್ನು ಯಾವುದೂ ಇಲ್ಲ. ಯಾಕಂದರೆ ಅಲ್ಲಿ ಗೊತ್ತಾಗ್ತದೆ ಭಗವಂತ ಯಾವುದಕ್ಕಾಗಿ ಇದನ್ನೆಲ್ಲ ಮಾಡ್ತಾ ಇದ್ದಾನೆ ಅಂತ ಗೊತ್ತಾಗ್ತದೆ. ಇದು 6 ವಿಜ್ಞಾನ ಶಾಸ್ತ್ರಗಳು. ಸೃಷ್ಟಿಯಲ್ಲಿರೋದೇ 6 ವಿಜ್ಞಾನ ಶಾಸ್ತ್ರ. ಇದರ ಬಗ್ಗೆ ಈ ವಿಜ್ಞಾನ ಶಾಸ್ತ್ರ ಅಂತಂದರೆ ಆಳವಾಗಿ ತಿಳ್ಕೊಳ್ಳೋ ವಿಚಾರ. ಸೊ ಇಲ್ಲಿ ಭಗವಂತ ಇದನ್ನೆಲ್ಲ ಕೂಡ ಸ್ಪರ್ಶ ಮಾಡಿ ಇಲ್ಲಿ ಹೇಳೋ ಪ್ರಯತ್ನ ಮಾಡ್ತಾನೆ. ಇಲ್ಲಿ ಹೇಳ್ತಾನೆ, ಒಂದು ನಿಮಿಷ, ಯಾವುದನ್ನು ತಿಳಿದ್ರೆ ಎಲ್ಲವನ್ನೂ ತಿಳಿದಂಗೆ ಆಗ್ತದೋ ಆ ವಿಚಾರವನ್ನು ತಿಳಿದುಕೋ, ಅದೇ ವಿಜ್ಞಾನ. ವಿಶೇಷವಾದ ಜ್ಞಾನ, ವಿಲಕ್ಷಣವಾದ ಜ್ಞಾನ, ತಲಸ್ಪರ್ಶವಾಗಿ ತಿಳ್ಕೊಳ್ಳೋದು ವಿಜ್ಞಾನ. ಆ ವಿಜ್ಞಾನ ಶಾಸ್ತ್ರವನ್ನು ನಿನಗೆ ನಾನು ಉಪದೇಶ ಮಾಡ್ತೇನೆ ಅಂತ ಕೃಷ್ಣ ಹೇಳ್ತಾನೆ. ಮನುಷ್ಯಾಣಾಂ ಸಹಸ್ರೇಷು ಕಶ್ಚಿದ್ ಯತತಿ ಸಿದ್ಧಯೇ ಯತತಾಮಪಿ ಸಿದ್ಧಾನಾಂ ಕಶ್ಚಿನ್ ಮಾಂ ವೇತ್ತಿ ತತ್ವತಃ ಅಂತ ಹೇಳ್ತಾರೆ. ಅಂದರೆ ಭಗವಂತನನ್ನು ಯಾರು ತಲಸ್ಪರ್ಶವಾಗಿ ತಿಳಿಯಲು ಸಾಧ್ಯ ಅಂತ ಕೃಷ್ಣ ಹೇಳ್ತಾನೆ. ಯಾರು ಭಗವಂತನ ಬಗ್ಗೆ ಇಷ್ಟು ಎಕ್ಸ್ಕ್ಲೂಸಿವ್ ತಿಳ್ಕೊಳ್ಳಿಕ್ಕೆ ಯಾರ ಕೈಲಾಗ್ತದೆ? ಕೃಷ್ಣ ಹೇಳ್ತಾನೆ, ಸಾವಿರಾರು ಜನ ನನ್ನ ತಿಳ್ಕೊಳ್ಬೇಕು ಅಂತ ಪ್ರಯತ್ನ ಮಾಡ್ತಾರೆ, ಸಾವಿರಾರು ಜನ ಪ್ರಯತ್ನ ಮಾಡ್ತಾರೆ. ಆದರೆ ಆ ಪ್ರಯತ್ನದಲ್ಲಿ ತಿಳ್ಕೊಳ್ಳೋದು ಮಾತ್ರ ಕೇವಲ ಸ್ವಲ್ಪ ಜನವೇ. ಸಾವಿರಾರು ಜನ ಪ್ರಯತ್ನ ಮಾಡಿದರೆ ಒಂದು 10ರಿಂದ 20 ಜನ ನನ್ನನ್ನು ಯಥಾರ್ಥವಾಗಿ ತಿಳ್ಕೊಳ್ಳೋದಕ್ಕಾಗ್ತದೆ. ಆ ತಿಳ್ಕೊಂಡು ನನ್ನನ್ನು ಸೇರುವುದು ಮಾತ್ರ ಒಬ್ಬರೋ ಇಬ್ಬರೋ ಸೇರ್ತಾರೆ. ಸಾವಿರಾರು ಜನ ಪ್ರಯತ್ನ ಮಾಡ್ಬೋದು, ಅದನ್ನು ಸಾವಿರಾರು ಜನದಲ್ಲಿ ಯಾವುದೋ ಒಂದು 10 ಜನ 20 ಜನ ತಿಳ್ಕೊಳ್ತಾರೆ. ಅದರಲ್ಲಿ ತಿಳ್ಕೊಂಡು ನನ್ನನ್ನು ಸೇರೋರು ಒಬ್ಬರೋ ಇಬ್ಬರೋ ಇರ್ತಾರೆ ಅಂತ ಭಗವಂತ ಹೇಳ್ತಾನೆ. ಅಂತಂದರೆ ಇದು ಅಷ್ಟು ಕಷ್ಟದ ಮಾರ್ಗ.
ಅದು ಸೇರುವುದಿಲ್ಲ ಅಂತ ಅರ್ಥ ಅಲ್ಲ. ಇಲ್ಲಿ ಪ್ರಯತ್ನ ಜಾಸ್ತಿ ಬೇಕು ಅಂತಂಬ ವಿಚಾರಕ್ಕೆ ಇಲ್ಲಿ ಎಚ್ಚರ ಕೊಡ್ತಾರೆ. ನಮ್ಮಲ್ಲಿ ವೈದಿಕ ವಿಚಾರದಲ್ಲಿ ಒಂದು ಪರಂಪರೆ ಇದೆ. ಯಾವುದಾದ್ರೂ ಒಂದು ಹೇಳಬೇಕಾದ್ರೆ ಎಲ್ಲವನ್ನ ಶಾಸ್ತ್ರದಲ್ಲಿರುವಂಥ ವಿಚಾರವನ್ನಾಗಲಿ ಪ್ರವಚನದಲ್ಲಿ ಯಾಕೆ ಹೇಳ್ತಾರೆ ಅಂತಂದರೆ, ನಮ್ಮಲ್ಲಿ ಆತ್ಮವಿಶ್ವಾಸವನ್ನು ಬೆಳೆಸಿ ಪ್ರಯತ್ನಶೀಲರಾಗಿ ಮಾಡಬೇಕು ಅಂತ ಉದ್ದೇಶದಿಂದಲೇ ಆಗಲಿ, ನಿರುತ್ಸಾಹ ಪಡಿಸಲಿಕ್ಕೆ ಯಾವ ಶಾಸ್ತ್ರವೂ ನಮ್ಮಲ್ಲಿ ಇಲ್ಲ. ಒಂದು ವೇಳೆ ನಿರುತ್ಸಾಹ ಪಡಿಸುವಂಥ ಶಾಸ್ತ್ರ ಅಲ್ಲೇ ಆದರೆ ಅದು ನಮಗೆ ಅವಶ್ಯಕತೆ ಇಲ್ಲ. ನಮ್ಮಲ್ಲಿ ಹೇಳ್ತಾರೆ, ರಾಮದೇವರು ಆದ ಕಾರಣ ಅಷ್ಟು ಕಷ್ಟಪಟ್ಟಿದ್ದಾನೆ, ನಮ್ಮ ಕೈಲೆಲ್ಲ ಆಗೋದಿಲ್ಲ ಅಂದರೆ ಫಸ್ಟ್ ಅಷ್ಟೇನು, ನಾವು ಧರ್ಮಾಚರಣೆ ಮಾಡೋದು ಬೇಕಾಗಿಲ್ಲ, ಯಾಕಂದ್ರೆ ನಮ್ಮ ಕೈಲಿ ಆಗೋದಿಲ್ಲ. ಸುಳ್ಳು ಹೇಳಬೇಡ ಅಂತ ರಾಮ ಹೇಳಿದ್ದಾನೆ, ರಾಮ ಸುಳ್ಳು ಹೇಳದಿದ್ದಕ್ಕೆ ಎಷ್ಟೋ ಕಷ್ಟಪಟ್ಟಿದ್ದಾನೆ, ಅಂಥ ಮಹಾನುಭಾವರ ಕೈಲಾಗ್ತದೆ, ನಮ್ಮಂಥವ್ರ ಕೈಲಾಗೋಲ್ಲ ಅಂತ ನಾವು ಈ ಥರ ಪರಂಪರೆಯನ್ನು ಸೃಷ್ಟಿ ಮಾಡಿದ್ದೇವೆ. ಇಲ್ಲಿ ಅವರ ಕೈಲಾಗ್ತದೆ, ನಾವು ಭಗವಂತ ಪ್ರವಚನದಲ್ಲಿ ಶುರುವಾಗೋದು ಭಗವಂತನನ್ನು ತಿಳಿಲಿಕ್ಕೆ ನಮ್ಮ ಯೋಗ್ಯತೆಯೇ ಇಲ್ಲ. ಮತ್ತು ಯಾಕೆ ತಿಳ್ಕೋಬೇಕು? ಯೋಗ್ಯತೆಯೇ ಇಲ್ಲ ಅಂತಂದರೆ ಅರ್ಥ ಏನಂತಂದರೆ ಬೆಳೆಸಿಕೋಬೇಕು ಅಂತ ಅರ್ಥ. ಆದರೆ ಅದು ಏನಾಗ್ತದೆ, ನಿರುತ್ಸಾಹ ಬಂದ್ಬಿಡ್ತದೆ. ಮೋಕ್ಷಕ್ಕೆ ನಾವು ಹೋಗಲಿಕ್ಕೆ ಸಾಧ್ಯವೇ ಇಲ್ಲ, ಮನುಷ್ಯರಾಗಿ ನಮಗೆ ಎಷ್ಟು ಜನ್ಮಗಳು ಎತ್ತಬೇಕು ಅಂತಂದಾಗ ಈಗಾಗಲದಾಗ ಯಾಕೆ ಪ್ರಯತ್ನ ಮಾಡಬೇಕು ಅಂತಂತಾರೆ ಭಾಳ ಜನ. ಹಾಗಾಗಿ ನಮ್ಮ ಅಧ್ಯಾತ್ಮ ಶಾಸ್ತ್ರಗಳೆಲ್ಲ ಕೂಡ ಪ್ರಯತ್ನಶೀಲರನ್ನಾಗಿ ಮಾಡಲಿಕ್ಕೋಸ್ಕರ ಈ ಥರದ ಪ್ರಯೋಗಗಳು ಮಾಡ್ತಾರೆಯೇ ಹೊತ್ತು ಅದನ್ನು ನಿರುತ್ಸಾಹಪಡಿಸ್ಲಿಕ್ಕಲ್ಲ. ಸಾವಿರಾರು ಜನ ಮಾತ್ರವೇ ನನ್ನಂತರ ಪ್ರಯತ್ನ ಮಾಡ್ತಾರೆ ಅಂತಂದರೆ ಆ 1000 ಜನ ನಾವೂ ಒಂದಾಗಬೇಕು ಅಂತಂಬೋ ಒಂದು ಪ್ರಯತ್ನ ಉತ್ಸಾಹ ಇರಬೇಕು. ಎಲ್ಲರೂ ಇದ್ದಾರೆ, ಯಾರೂ ಪ್ರಯತ್ನ ಮಾಡ, ಬರೀ 1000 ಜನ ಪ್ರಯತ್ನ ಮಾಡ್ತಾರೆ. ಆದರೆ ಅದರಲ್ಲೂ ನನ್ನ ಬಗ್ಗೆ ತಿಳ್ಕೊಳ್ಬೇಕು ಅಂತಂಬೋರು ತುಂಬ ಕಡಿಮೆ ಜನ. ಅದರಲ್ಲಿ ನಾನು ಒಬ್ಬನಾಗಬೇಕು, ಯಥಾರ್ಥವಾಗಿ ನನ್ನನ್ನು ಸೇರುವವರು, ನನ್ನ ಬಗ್ಗೆ ತಿಳ್ಕೊಳ್ಳೋನು ಯಾವನೋ ಒಬ್ಬರೋ ಇಬ್ಬರೋ ಆಗಿರ್ತಾರೆ. ಆ ಒಬ್ಬರಲ್ಲಿ ನಾನೂ ಒಬ್ಬನಾಗಬೇಕು ಅಂತಂಬೋ ಒಂದು ಪ್ರಯತ್ನ ಬೇಕು ಅಂತ ಈ ಶ್ಲೋಕವನ್ನು ಹೇಳ್ತಾರೆ. ಇದು ಉತ್ಸಾಹ ಹುಟ್ಟಿಸ್ಲಿಕ್ಕೋಸ್ಕರ ನಾನೂ ಎಲಿಜಿಬಲ್ ಇದ್ದೀನಿ, ಭಗವಂತನನ್ನು ನಾನು ಯಾಕೆ ಸೇರೋಕ್ಕಾಗೋದಿಲ್ಲ, ಪ್ರಯತ್ನ ಮಾಡೋಣ. ಈ ಜನ್ಮದಲ್ಲಾಗದೇ ಇರ್ಬೋದು, ಬಟ್ ಈ ಜನ್ಮದಲ್ಲಿ ಮಾಡಿದಂಥ ಪ್ರಯತ್ನಕ್ಕೆ ಭಗವಂತ ಬರೋ ಜನ್ಮಕ್ಕಾದರೂ ಅವಕಾಶ ಕೊಡ್ತಾನೆ. ಇಲ್ಲ ನನ್ನ ಕೈಲಿ ಆಗೋದಿಲ್ಲ, ನಾವು ಯಾವ ಕಾಲಕ್ಕೋ ಮೋಕ್ಷ ಸೇರಬೇಕು ಅಂತಂದರೆ ಈಗಿಂದ ಯಾಕೆ ಕಷ್ಟಪಡಬೇಕು, ಇರೋ ಸುಖವನ್ನು ಪಟ್ಟರೆ ಆಯ್ತಲ್ವ ಅಂತಂದರೆ ಪ್ರತಿ ಜನ್ಮದಲ್ಲಿ ಆಗುವಂಥ ವಿಷಯ ಇದೆ. ನಮಗೆ ಪ್ರತಿ ಜನ್ಮದಲ್ಲೂ ಒಂದು ನಾವು ನೋಡಿಕೊಂಡ್ರೆ, ತಲಸ್ಪರ್ಶವಾಗಿ ನಮ್ಮ ಜೀವನ ಬಗ್ಗೆ ನೋಡಿಕೊಂಡ್ರೆ, ಈ ಜನ್ಮದಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿದ್ದೇವೆ ಸಣ್ಣ ಮಕ್ಕಳಿದ್ದಾಗ, ನಂತರ ಉದ್ಯೋಗವನ್ನು ಮಾಡಿ ಗಳಿಸಿದ್ದೇವೆ ಹಣವನ್ನು, ಸಂಪತ್ತನ್ನು, ಮತ್ತು ವಿವಾಹವನ್ನು ಮಾಡಿಕೊಂಡವೆ, ನಂತರ ಮಕ್ಕಳಾಯಿತು, ಮತ್ತು ಮಕ್ಕಳಿಗೆ ಮತ್ತೆ ವಿದ್ಯೆಯನ್ನು ಕೊಟ್ವಿ, ಅವರಿಗೆ ಬೇಕಾದಂಥ ಅವ್ರ ಕಾಲ ಮೇಲೆ ಅವ್ರು ನಿಂತುಕೊಳ್ಳೋ ಥರ ಮಾಡಿದ್ದೀವಿ. ಮತ್ತು ಮೊಮ್ಮಕ್ಕಳು ಬಂದರು, ಮೊಮ್ಮಕ್ಕಳ ಬಗ್ಗೆ ಆಲೋಚನೆ ಮಾಡ್ತಾ ಇದ್ದೀವಿ, ಅಷ್ಟರೊಳಗೆ ಪ್ರಾಣ ಹೋಯಿತು. ಮುಂದಿನ ಜನ್ಮದಲ್ಲಿ ಏನಾಗ್ತದೆ, ಮತ್ತೆ ಇದೇ ಆಗ್ತದೆ. ಅಲ್ಲಿ ಮತ್ತೆ ಯಾರ ಮನೆಗೆ ಒಬ್ಬರು ಮನೆಗೆ ಹುಟ್ಟಬೇಕು, ಮತ್ತು ವಿದ್ಯೆ, ಮತ್ತು ಉದ್ಯೋಗ, ಮತ್ತು ವಿವಾಹ, ಸಂತಾನ, ಮತ್ತು ಮಕ್ಕಳು ಮೊಮ್ಮಕ್ಕಳು ಇವೇ ಆಗ್ತದೆ. ಮದುವೆ ಅಂತಂಬೋದು ಪ್ರತಿ ಜನ್ಮದಲ್ಲೂ ಇದೆ. ಸಂಪಾದನೆ ಅಂತಂಬೋದು ಮನುಷ್ಯನಾಗಿ ಹುಟ್ಟಿದ ಪ್ರತಿ ಜನ್ಮದಲ್ಲೂ ಇದೆ. ವಿದ್ಯಾ, ಉದ್ಯೋಗ, ವಿವಾಹ, ಸಂತಾನ, ಈ ವಿಚಾರಗಳು ಪ್ರತಿ ಜನ್ಮದಲ್ಲಿ ಇರುವಂಥದ್ದೇ ಮನುಷ್ಯನಾಗಿ ಹುಟ್ಟಿದ ಮೇಲೆ. ಬೇರೆ ಜನ್ಮಗಳ ಬಗ್ಗೆ ಬೇಕಾಗಿಲ್ಲ. ಬೇರೆ ಜನ್ಮಗಳ ಪಶುಪಕ್ಷಾದಿಗಳಾಗಿ ಹುಟ್ಟಿದಾಗ ಅವಳಿಗೇನು ಬೇಕಾಗಿಲ್ಲ, ಅವ್ರಿಗೆ ಬೇಕಾದ್ದೇನು, ಅವ್ರಿಗೆ ವಿದ್ಯೆ ಬೇಕಾಗಿಲ್ಲ, ಉದ್ಯೋಗ ಬೇಕಾಗಿಲ್ಲ, ಏನೋ ತಿಂಡಿ ಸಿಗ್ತಾ ತಿಂತವೆ, ಹಾಯಾಗಿ ಸುಖ ಪಡ್ತವೆ, ಮೈದುನವನ್ನು ಮಾಡ್ತವೆ, ಎಂಜಾಯ್ ಮಾಡ್ತವೆ. ಆ ಥರ ನಮ್ಮ ಜೀವನ ಆಗೋದಿಲ್ಲ. ಅದಕ್ಕೆ ಬೇಕಾದಂಥ ಬುದ್ಧಿ, ವಿದ್ಯೆ ಎಲ್ಲ ಕೊಟ್ಟಿರ್ತಾನೆ. ಆದರೆ ಎಲ್ಲ ಕೊಟ್ಟರೂ ಕೂಡ ಕೊನೆಗೆ ಪಶು ಜೀವನ ಆಗಿಬಿಟ್ಟಿದೆ ಅಂತಂಬೋದು ಕೆಲವಿನ ಶಾಸ್ತ್ರಜ್ಞರು ಚಮತ್ಕಾರವಾಗಿ ಹೇಳ್ತಾರೆ. ಈ ಅವಕಾಶ ಪ್ರತಿ ಜನ್ಮದಲ್ಲೂ ಕೊಡ್ತಾನೆ ಭಗವಂತ. ಈ ಜನ್ಮದಲ್ಲಿ ನಾವೇನಾದರೂ ಮಿಸ್ ಮಾಡ್ಕೊಂಡಿವಿ ಅಂದ್ಕೊಂಡು ಈ ಜನ್ಮದಲ್ಲಿ ಮನೆ ಕಟ್ಟಲಿಕ್ಕೆ ಆಗಿಲ್ಲ, ಬರೋ ಜನ್ಮದಲ್ಲಿ ಕಟ್ಕೋಬೋದು. ಮನುಷ್ಯನಾಗಿ ಹುಟ್ಟಿದರೆ ಬರೋ ಜನ್ಮದಲ್ಲೂ ಅವಕಾಶ ಇದೆ. ಆದರೆ ಜ್ಞಾನವನ್ನು ತಿಳ್ಕೊಳ್ಳೋದು ಈ ಜನ್ಮದಲ್ಲಿ ಅವಕಾಶ ಬಿಟ್ಟರೆ ಬರೋ ಜನ್ಮದಲ್ಲಿ ಬರುತ್ತೆ ಅಂತ ಗ್ಯಾರಂಟಿ ಇಲ್ಲ. ಹಾಗಾಗಿ ಸಾಧನೆ ಮಾಡಿಕೊಳ್ಳೋಂಗಿದ್ರೆ ಈಗಲೇ ಪ್ರಾರಂಭ ಮಾಡಿಕೊ. ಆದರೆ ಬರೋ ಜನ್ಮಕ್ಕೆ ಕ್ಯಾರಿ ಫಾರ್ವರ್ಡ್ ಆಗುತ್ತೆ. ಈ ಜನ್ಮದಲ್ಲೇ ನಾವು ಇಂದ್ರಿಯ ನಿಗ್ರಹ ಮಾಡಿ, ಧ್ಯಾನ ಮಾಡಿ, ಅಪರೋಕ್ಷಾನುಭವವನ್ನು ಪಡೆದು, ಸಮಾಜದ ಚೈತನ್ಯವನ್ನು ತರಿಸಿ ಸಮಾಧಿ ಸ್ಥಿತಿಗೆ ಹೋಗೋದು ಬೇಕಾಗಿಲ್ಲ.
ಈ ಜನ್ಮದಲ್ಲಿ ಅಟ್ಲೀಸ್ಟ್ ತಿಳ್ಕೊಳ್ಳೋ ಪ್ರಯತ್ನ ಮಾಡಿದರೆ ಯಾವುದೋ ಒಂದು ಜನ್ಮದಲ್ಲಿ ಖಂಡಿತವಾಗೂ ನಮಗಾಗ್ತದೆ. ನಮ್ಮ ಹಿಂದೂ ಧರ್ಮಶಾಸ್ತ್ರವೇ ರೀಇನ್ಕಾರ್ನೇಷನ್ ಥಿಯರಿಯನ್ನು ಒಪ್ಪುವಂಥದ್ದು, ಪುನರ್ಜನ್ಮ ಸಿದ್ಧಾಂತವನ್ನು ಒಪ್ತದೆ. ಅಯ್ಯೋ ಬರೋ ಜನ್ಮ ಇದೆಯೋ ಇಲ್ವೋ ಯಾರಿಗೆ ಗೊತ್ತ್ರಿ ಅಂತಂದರೆ ಹಿಂದೂ ಧರ್ಮಶಾಸ್ತ್ರವೇ ಶೂನ್ಯ. ಅವನು ಶಾಸ್ತ್ರ ಪಾಠ ಪ್ರವಚನ ಸ್ತೋತ್ರ ಯಾವುದೂ ಹೇಳೋದು ಬೇಕಾಗಿಲ್ಲ. ಅವೆಲ್ಲ ಒಪ್ಪಿದ್ರೇ ಇದು. ನಾವು ನಮ್ಮ ಹೆಸರೇ ಸನಾತನ ಧರ್ಮೀಯರು, ಯಾವಾಗಿಂದಲೂ ಇರುವಂಥವರು, ಈಗೂ ಇದ್ದೇವೆ, ಹಿಂದೆಯೂ ಇದ್ವಿ, ಮುಂದೆ ಕೂಡ ಇರ್ತೇವೆ. ನಮ್ಮ ಹೆಸರು ಹಿಂದೂಗಳಲ್ಲ, ಸನಾತನ ಧರ್ಮೀಯರು ಅಂತ ಅರ್ಥ. ಹಾಗೆ ಭಗವಂತ ಹೇಳ್ತಾನೆ, ಎಷ್ಟೋ ಜನ ನನ್ನನ್ನು ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡ್ತಾರೆ. ಅವರೆಲ್ಲ ತಿಳ್ಕೊಳ್ಳೋರು ಸ್ವಲ್ಪ ಜನ, 10 ಜನ. ನಿಜವಾಗಿಯೂ ಯಥಾರ್ಥವಾಗಿ ನನ್ನನ್ನು ತಿಳ್ಕೊಂಡು ನನ್ನನ್ನು ಸೇರುವವರು ತುಂಬ ಕಡಿಮೆ ಜನ. ಹಾಗೆ ವಿಜ್ಞಾನವನ್ನು ಸಾಮಾನ್ಯವಾಗಿ ಏಕಾಗ್ರತೆಯಿಂದ ತಿಳ್ಕೊಳ್ಳೇಬೇಕು ಅಂತಂಬ ಉತ್ಸಾಹ ಛಲ ಬೇಕಾಗತ್ತೆ ಅಂತಂಬುದು ಕೃಷ್ಣನ ಸಂದೇಶ. ಮತ್ತೊಂದು ಶ್ಲೋಕ, ಭೂಮಿರಾಪೋ ನಲೋ ವಾಯು ಖಂ ಮನೋ ಬುದ್ಧಿರೇವಚ ಅಹಂಕಾರ ಇತೀಯಮ್ಮೆ ಭಿನ್ನ ಪ್ರಕೃತಿರಷ್ಟದ ಅಂತ ಹೇಳ್ತಾನೆ ಭಗವಂತ. ಈ ಶ್ಲೋಕದಲ್ಲಿ ಭಗವಂತನ ಪ್ರಪಂಚ ಸೃಷ್ಟಿಯ ವಿರಾಟ ರೂಪವನ್ನು ಸಮಿಷ್ಟಿಯಾಗಿ ತಿಳಿಸುತ್ತೆ ಈ ಶ್ಲೋಕ. ನಮಗೆ ತಿಳಿದಂತೆ ಸೃಷ್ಟಿ ಪೂರ್ವದಲ್ಲಿ ಈ ಸಂಪೂರ್ಣ ಜಗತ್ತು ಸೂಕ್ಷ್ಮ ರೂಪದಲ್ಲಿ ಆ ಭಗವಂತನ ಉದರದಲ್ಲಿ ಇತ್ತು. ನಂತರ ಏನಾಯಿತು, ಭಗವಂತ ಈ ಸೃಷ್ಟಿಯನ್ನು ನಿರ್ಮಿಸಿದ. ಹೀಗೆ ಮೊದಲು ನಿರ್ಮಾಣವಾದದ್ದು ಯಾವುದು ಅಂತಂದರೆ ಜಡ ಪ್ರಕೃತಿ ನಿರ್ಮಾಣ ಆಯಿತು. ನಮಗೆ ಸ್ವಲ್ಪ ಇಂಡಿಯನ್ ಕ್ರಾನಾಲಜಿಗೆ ಹೋದರೆ ನಮಗೆ ಗೊತ್ತಿದೆ, ಸಮಯಕ್ಕೆ ಹೋದಾಗ ನಾವು ಪ್ರತಿದಿನ ಸಂಧ್ಯಾವಂದನ ಕಾಲದಲ್ಲಿ ಹೇಳ್ತೇವೆ, ಕಲಿಯುಗೆ ವೈವಸ್ವತ ಮನ್ವಂತರೆ ಶ್ವೇತವರಾಹ ಕಲ್ಪೆ ವೈವಸ್ವತ ಮನ್ವಂತರೆ ಕಲಿಯುಗೆ ಪ್ರಥಮ ಪಾದೆ ಭರತ ವರ್ಷೆ ಭರತ ಕಂಡೆ, ಇದನ್ನೆಲ್ಲ ನಾವು ಹೇಳ್ಕೊತ ಬರ್ತೀವಿ. ಇದೆಲ್ಲ ನಾವು ಇರುವಂಥ ಕಾಲವನ್ನು ಸೂಚನೆ ಮಾಡ್ತಿದೆ. ಈಗ ನಾವು ಕಲಿಯುಗದಲ್ಲಿದ್ದೇವೆ. ಕಲಿಯುಗದಲ್ಲಿ ಕೂಡ 5120 ವರ್ಷ ಆಗಿದೆ ಕಲಿಯುಗ ಶಕ. ಮತ್ತು ಆ ಕಲಿಯುಗ ಕೂಡ ಎಂಥದ್ದು, ಸ್ವಲ್ಪ ನಾವು ಆಳವ ನೋಡಿದ್ರೆ 28ನೇ ಕಲಿಯುಗದಲ್ಲಿ ನಾವಿದ್ದೇವೆ. ಎಲ್ಲಿ? ವೈವಸ್ವತ ಮನ್ವಂತರದಲ್ಲಿ 28ನೇ ಕಲಿಯುಗ. ಒಂದು ಮನ್ವಂತರ ಅಂದರೆ 71 ಮಹಾಯುಗ. ಆ 71ರಲ್ಲಿ 28ನೇ ಕಲಿಯುಗದಲ್ಲಿದ್ದೇವೆ. ಅಂದರೆ 27 ಮಹಾಯುಗಗಳು ಆಗೋಗಿದೆ. 28ನೇ ಮಹಾಯುಗದಲ್ಲಿ ಕೃತ ತ್ರೇತ ದ್ವಾಪರ ಯುಗ ಆಗಿದೆ. ಕಲಿಯುಗದಲ್ಲಿ 5120 ವರ್ಷ ಆಗಿದೆ. ಅದರಲ್ಲಿ ಈಗ ನಡೀತಾ ಇರುವಂಥ ಮಾಸ ಶಾರ್ವರಿನಾಮ ಸಂವತ್ಸರ, ಉತ್ತರಾಯಣ ಇದೆಲ್ಲ ಹೇಳ್ಕೊಳ್ತಾ ಬರ್ತೇವೆ. ಈ ಒಂದು ಮನ್ವಂತರ ಅಂದರೆ 71 ಮಹಾಯುಗ. ಒಂದು ಮನ್ವಂತರ, ಈಗ 6ನೇ ಮನ್ವಂತರ ನಡೀತಾ ಇದೆ. ಒಂದು ಬ್ರಹ್ಮದೇವರಿಗೆ ಒಂದು ದಿನ ಅಂತಂದರೆ 14 ಮನ್ವಂತರಗಳ ಒಂದು ದಿನ. ಈಗ 6ನೇ ಮನ್ವಂತರ ಪ್ರಾರಂಭದಲ್ಲಿದೆ. ಅಂದರೆ ಬ್ರಹ್ಮದೇವರಿಗೆ ಒಂದು ದಿನದಲ್ಲಿ 14 ಮನ್ವಂತರ ಅಂತಂದರೆ ಬೆಳಗ್ಗೆ 7 ಮನ್ವಂತರ, ರಾತ್ರಿ 7 ಮನ್ವಂತರ. ಅದು ಪ್ರಾರಂಭದಲ್ಲಿದ್ದೇವೆ. ಬ್ರಹ್ಮದೇವರಿಗೆ ಸೂರ್ಯಾಸ್ತಮಯಕ್ಕಿಂತಲೂ ಮುಂಚೆ ಇದ್ದೇವೆ ನಾವು, ಅಂದರೆ ಮಧ್ಯಾಹ್ನ ಕಾಲ ಅಂತ ಅಂದುಕೊಳ್ಳಿ. ಈ ಒಂದು ಮನ್ವಂತರದಿಂದ ಇನ್ನೊಂದು ಮನ್ವಂತರಕ್ಕೆ ಸ್ವಿಚ್ ಆಗೋ ಕಾಲಕ್ಕೆ ಒಂದು ಪ್ರಳಯ ಇರುತ್ತೆ. ಅಂದರೆ ಈ ಭೂಮಿ ಕಂಪ್ಲೀಟಾಗಿ ನೀರಿನಲ್ಲಿ ಮುಳುಗಿ ಹೋಗ್ತದೆ. ಎಷ್ಟು ಸಮಯ? ಒಂದು ದ್ವಾಪರ ಯುಗದ ಕಾಲ. 6,64,000 ವರ್ಷ ಈ 8,64,000 ವರ್ಷ ಈ ಭೂಮಿ ನೀರಿನ ಒಳಗೇ ಇರ್ತದೆ. ನಂತರ ಮತ್ತೆ ಮೇಲಕ್ಕೆ ಬರ್ತದೆ, ಮತ್ತೆ ಸೃಷ್ಟಿ ಆಗ್ತದೆ. ನಮಗೆ 3 ಭಾಗ ನೀರು, 1 ಭಾಗ ಭೂಮಿ ಇದಲ್ವ. ಈ ರೀತಿ ಹೊಸ ಹೊಸ ಭೂಮಿ ಬರ್ತಾ ಇರುತ್ತೆ. ಈಗ ಭಾರತ ದೇಶದಲ್ಲಿ ಇದ್ದೀವಿ, ಮತ್ತೆ ನೀರು ಬರುತ್ತೆ, ಮತ್ತೆ ಹೋಗ್ತದೆ, ಮತ್ತೆ ಯಾವುದೋ ಒಂದು ಪ್ಲೇಸಲ್ಲಿ ಮತ್ತೆ ಸೃಷ್ಟಿ ಆಗ್ತದೆ. ಹೀಗೆ ಪ್ರಳಯ ಅಂತಂಬೋದಿದೆ. ಭಗವಂತ ಈ ಜಡವನ್ನು ಸೃಷ್ಟಿದ್ದಾನೆ. ಪ್ರತಿಯೊಂದು ಮನ್ವಂತರದಲ್ಲೂ ಈ ಥರ ಪ್ರಳಯ ಮತ್ತೆ ಸೃಷ್ಟಿ ಆರಂಭ ಆಗ್ತದೆ. ಇದಕ್ಕಿಂತಲೂ ಸೃಷ್ಟಿ ಪೂರ್ವ, ಬ್ರಹ್ಮ ಸೃಷ್ಟಿಗಿಂತಲೂ ಪೂರ್ವ ನೋಡಿದ್ರೆ ಈ ಭೂಮಿಯನ್ನು ಸೃಷ್ಟಿ ಮಾಡಿದ್ದು ಭಗವಂತ ಅಂತ ಹೇಳ್ತಾರೆ. ಸೊ ಇಲ್ಲಿ ನಂತರ ಹೀಗೆ ಮೊದಲ ನಿರ್ಮಾಣ ಆದದ್ದು ಜಡ ಪ್ರಕೃತಿ.
ಜಡ ಪ್ರಕೃತಿ ಅಂದರೆ ಮಣ್ಣು, ನೀರು, ಬೆಂಕಿ, ಗಾಳಿ, ಆಕಾಶ. ಇವುಗಳ ಜೊತೆ ಮನಸ್ಸು, ಬುದ್ಧಿ ಮತ್ತು ಅಹಂಕಾರ, ಇವು ಒಟ್ಟಿಗೆ 8 ಬಗ್ಗೆ ಅಂತ ಹೇಳ್ತಾರೆ, 8 ವಿಧಗಳು ಅಂತ ಹೇಳ್ತಾರೆ. ಈ ಇಡೀ ಸ್ಥೂಲ ಪ್ರಪಂಚ ಮಣ್ಣು, ನೀರು, ಬೆಂಕಿ, ಗಾಳಿ, ಆಕಾಶ, ಇದರ ವಿಕಾರ ಅಂತಂದರೆ ಇದರ ಪ್ರಪೋರ್ಷನೇಟಿಂದಾನೇ ಆಗಿದಂಥ ವಿಚಾರಗಳೆಲ್ಲ. ಅದು ನಾವು ಅಧಿಭೌತ ವಿಜ್ಞಾನದಲ್ಲಿ ನೋಡ್ಬೋದು. ಈ ಪ್ರಪಂಚದಲ್ಲಿರುವ ಸಮಸ್ತ ಜಡ ಪದಾರ್ಥಗಳ ಮೂಲ ದ್ರವ್ಯವೇ ಪಂಚಭೂತಗಳು. ನಮ್ಮ ಶರೀರ ಕೂಡ ಒಂದು ಜಡವೇ. ಶರೀರದ ಒಳಗೆ ಜೀವ ಇದ್ದಾನಾದ ಕಾರಣ ಇದಕ್ಕೊಂದು ಚೇತನಾ ಶಕ್ತಿ ಇದೆ. ಈ ಶರೀರದಿಂದ ಜೀವ ಅಂತಂಬುದು ಹೋಯ್ತು ಅಂದ್ಕೊಳ್ಳಿ, ಇನ್ನು ಶರೀರದಲ್ಲಿ ಏನೂ ಇರಲ್ಲ. ಅದನ್ನೇ ನಾವು ಪಂಚತ್ವವನ್ನು ಹೊಂದುವುದು ಅಂತಂತೇವೆ. ಸತ್ತ ನಂತರ ಉಸಿರು ಹೋಗ್ತದೆ. ಫಸ್ಟು ಉಸಿರು ಹೋದ ನಂತರ ಒಳಗೆ ಎಂಟಿ ಸ್ಪೇಸ್ ಇದಲ್ಲ, ಆ ಎಂಟಿ ಸ್ಪೇಸ್ ಎಲ್ಲ ಕೂಡ ಕವರ್ ಆಗಿಬಿಡ್ತದೆ. ಒಳಗಿರುವಂಥ ಮಾಂಸ ಎಲ್ಲ ಕೂಡ ಬಲ್ಜಾಗಿ ಹೆಣ ತುಂಬ ವೆಯ್ಟ್ ಆಗಿಬಿಡ್ತದೆ. ಅದಕ್ಕೆ ನೋಡಿ, ಈಗ ಒಂದು ಒಳಗಿಂದ ನಮಗೆ ಗಾಳಿ ಹೊರಗೆ ಬಂದ ತಕ್ಷಣ ಆಕಾಶ ಅಂತಂದರೆ ಏನು? ಎಂಟಿ ಸ್ಪೇಸ್. ಶರೀರದಲ್ಲಿ ಕೂಡ ಎಂಟಿ ಸ್ಪೇಸ್ ಬೇಕು, ಬ್ಲಡ್ಡೆಲ್ಲ ಫ್ಲೋ ಆಗಬೇಕಲ್ಲ. ಆ ಎಂಟಿ ಸ್ಪೇಸ್ ಕೂಡ ಹೊರಟೋಗುತ್ತೆ. ಗಾಳಿಯಲ್ಲಿ ಕಲ್ತೋಗ್ತದೆ, ಆಕಾಶದಲ್ಲಿ ಕಲ್ತೋಗ್ತದೆ, ಒಳಗೆ ಸಾಲಿಡ್ ಬಾಡಿ ಆಗ್ತದೆ. ಅದರಲ್ಲಿ ಕೂಡ ರಕ್ತ ಅದು ಕೂಡ ಸಾಲಿಡ್ ಆಗಿಬಿಡ್ತದೆ, ಅದರ ವಿಕಾರ. ಮತ್ತು ನಾವು ಭೂಮಿಯಲ್ಲಿ ಹಾಕೋದು ಅಥವಾ ಸುಡೋದು ಆಗ್ತದೆ. ಅದರಿಂದ ಯಾವ ಪದಾರ್ಥ ಅದಕ್ಕೆ ಸೇರಿಬಿಡ್ತದೆ. ಭೂಮಿಯಲ್ಲಿ ಕಲ್ತೋಗ್ತದೆ, ನೀರಿನಲ್ಲಿ ಕಲ್ತೋಗ್ತದೆ, ಬೆಂಕಿಯಲ್ಲಿ ಕಲ್ತೋಗ್ತದೆ, ಎಲ್ಲ ಕೂಡ ಹೊರಗೆ ಹೋಗ್ತದೆ. ಅದಕ್ಕೆ ನೋಡಿ, ಸತ್ತ ನಂತರ ಶರೀರ ತುಂಬ ತಣ್ಣಗಾಗಿಬಿಡ್ತದೆ. ಬಿಸಿ, ಗಾಳಿ, ಆಕಾಶ 3 ಇಮಿಡಿಯೇಟಾಗಿ ನಿಮಗೆ ಅವುಗಳ ಮೂಲದಲ್ಲಿ ಸೇರೋಗ್ಬಿಡ್ತದೆ. ಇನ್ನು ಒಂದು ನೀರು ಮತ್ತು ಭೂಮಿ, ಈ 2 ತತ್ವಗಳು ಸ್ವಲ್ಪ ಲೇಟಾಗಿ ಸೇರ್ತದೆ. ಇನ್ನು ಬೋನ್ಸ್ ಎಲ್ಲ ಕೂಡ ಡಿಕಂಪೋಸ್ ಆಗಬೇಕಂದ್ರೆ ಸ್ವಲ್ಪ ದಿನ ಆಗ್ತದೆ, ಬಹಳ ದಿನಗಳಾಗ್ತದೆ. ಯಾಕೆಂದರೆ ಅವರ ಪ್ರಪೋರ್ಷನೇಟ್ ಹಂಗಿರುತ್ತೆ. ಹಾಗಾಗಿ ಪಂಚಭೂತಗಳಿಂದ ನಿರ್ಮಾಣವಾದದ್ದೇ ನಮ್ಮ ಶರೀರ. ಮತ್ತು ಬೇರೆ ನಾವು ನೋಡುವಂಥ ಕಣ್ಣಿಗಿಂದ ಕಾಣುವಂಥ ಎಲ್ಲ ಪದಾರ್ಥಗಳೆಲ್ಲ ಕೂಡ ಈ ಪಂಚಭೂತಗಳಿಂದನೇ ಸೃಷ್ಟಿಯಾದದ್ದಂಥದ್ದು. ಇಲ್ಲಿ ಒಂದು ಪ್ರಶ್ನೆ ಬರುತ್ತೆ, ಏನಂತಂದರೆ ಪಂಚಭೂತಗಳ ಸೃಷ್ಟಿಯಲ್ಲಿ ಆಕಾಶದ ಸೃಷ್ಟಿ ಅಂತಂದರೆ ಏನು? ಆಕಾಶ ಅಂತಂದರೆ ಏನು? ಏನೂ ಇಲ್ಲ ಅಂತ ಅರ್ಥ. ಸ್ಪೇಸ್, ಎಂಟಿ ಸ್ಪೇಸ್ ಅಂತ. ಎಂಟಿ ಸ್ಪೇಸನ್ನು ಸೃಷ್ಟಿ ಮಾಡೋದಂದ್ರೆ ಅರ್ಥ ಏನು ಅಂದರೆ, ಅದರಲ್ಲಿ ಭಗವಂತ ತನ್ನ ರೂಪವನ್ನು ಆವಿರ್ಭಾವಗೊಳಿಸುವುದೇ ಆಕಾಶ ಸೃಷ್ಟಿ. ತನ್ನನ್ನು ತಾನು ನಿರ್ಮಾಣ ಮಾಡಿಕೊಳ್ತಾನೆ. ಭಗವಂತ ಎಲ್ಲಿದ್ದಾನೆ? ಎಲ್ಲ ಕಡೆ ಇದ್ದಾನೆ. ಸಮಸ್ತ ಜೀವಚರರಾಶಿಗಳೆಲ್ಲದರಲ್ಲೂ ಭಗವಂತ ತಾನೇ ಇದ್ದೇನೆ ಅಂತ ಹೇಳ್ತಾನೆ. ಭಗವಂತನ ಪ್ರಕೃತಿಯನ್ನು ನಿರ್ಮಾಣ ಮಾಡೋದು ಅಷ್ಟೆ. ಬಣ್ಣ ಇಲ್ಲದಂಥ ಅಂತರಿಕ್ಷದಲ್ಲಿ ಕಣ್ಣಿಗೆ ಕಾಣದಂಥ ನೀಲವರ್ಣ, ಆದ್ದರಿಂದ ಆಕಾಶ ಸೃಷ್ಟಿ ಆಯಿತು. ಅಲ್ಲಿ ಕಂಪನ ಉಂಟಾಗಿ ಅದರಿಂದ ಗಾಳಿ ಹುಟ್ಟಿತು. ಗಾಳಿಯ ಕಂಪನದಿಂದ ಬೆಂಕಿ ಹಾಗೂ ಬೆಂಕಿಯಿಂದ ನೀರು ಸೃಷ್ಟಿಯಾಯಿತು. ಈ ನೀರು ಗಟ್ಟಿಯಾಗಿ ಕಾಲಕ್ರಮೇಣ ಭೂಮಿಯಾಗಿ ವಿಕಸನಗೊಂಡಿತು. ಅದಕ್ಕೆ ನೀರಿನಿಂದಲೇ ಮತ್ತೆ ಭೂಮಿ ಹುಟ್ಟುತ್ತದೆ. ಇದು ಸ್ವಲ್ಪ ನಾವು ಡೀಪಾಗಿ ಹೋದ ಸೃಷ್ಟಿಗೆ ಬಗ್ಗೆ ಅದ್ರ ಬಗ್ಗೆ ನಾವು ತಿಳ್ಕೊಳ್ಬೋದು. ಇದರ ಬಗ್ಗೆ ಉಪನಿಷತ್ತುಗಳು ತುಂಬ ಚೆನ್ನಾಗಿ ವರ್ಣನೆ ಮಾಡ್ತವೆ. ಹೀಗೆ ಈ ಪಂಚಭೂತಗಳಿಂದ ಅನಂತ ವಸ್ತುಗಳ ನಿರ್ಮಾಣ ಆಯಿತು. ಇವತ್ತು ನಾವು ಬಳಸುವಂಥ ಪ್ರತಿಯೊಂದು ಪದಾರ್ಥ ಕೂಡ ಪಂಚಭೂತಗಳಿಂದ ಬಂದಿದ್ದೆ. ಸೆಲ್ಫೋನ್ ಆಗಲಿ, ಲ್ಯಾಪ್ಟಾಪ್ ಆಗಲಿ, ಇದು ಹೇಗೆ ತಯಾರು ಮಾಡಿದ್ದೀವಿ, ಆ ರಾ ಮೆಟೀರಿಯಲ್ ಎಲ್ಲಿಂದ ಬಂತು ಅಂತ ನಾವು ನೋಡಿಕೊತ ಹೋದರೆ ಪಂಚಭೂತಗಳಿಂದನೇ ಸೃಷ್ಟಿಯಾದದ್ದಂಥದ್ದು ಇದೆಲ್ಲ. ಮತ್ತು ಮೊದಲು ಪಂಚಭೂತಗಳಿಂದ ಅನ್ನಮಯ ಕೋಶದ ಸೃಷ್ಟಿಯಾಯಿತು. ಅಂದರೆ ಅನ್ನಮಯ ಕೋಶ ಅಂತಂದರೆ ನಮ್ಮ ಬಗ್ಗೆ ತಗೊಂಡ್ರೆ ಶರೀರ ಅಂತ ಅರ್ಥ. ಅನ್ನದಿಂದ ಜೀವಿಸುವಂಥ, ಅನ್ನದಿಂದ ವೃದ್ಧಿಯಾಗುವಂಥ ಒಂದು ವಸ್ತು ಯಾವುದನ್ನು ಇದೆ ಅಂತಂದರೆ ಅದನ್ನು ಅನ್ನಮಯ ಕೋಶ. ನಂತರ ಬೆಂಕಿ, ಗಾಳಿ, ಆಕಾಶದಿಂದ ಪ್ರಾಣಮಯ ಕೋಶ ಸೃಷ್ಟಿಯಾಯಿತು. ಬೆಂಕಿ, ಗಾಳಿ, ಆಕಾಶ, ಈ ಅದಕ್ಕೆ ಪ್ರಾಣಮಯ ಕೋಶ ಸೃಷ್ಟಿಯಾದ ಕಾರಣ ನಮಗೆ ಬೆಂಕಿ ಶರೀರದಲ್ಲಿ ಬಿಸಿ ಇರ್ತದೆ, ಗಾಳಿ ಬ್ರೀತಿಂಗ್ ಆಗ್ತಾ ಇರುತ್ತೆ, ಆಕಾಶ ಜೀವ ಅಂತಂಬುದು ಒಳಗೆ ಇರ್ತದೆ. ಆಕಾಶ ಇಲ್ಲ ಅಂತ ಅಂದ್ಕೊಳ್ಳಿ, ಇನ್ನು ಜೀವ ಒಳಗೆ ನಿವಾಸ ಆಗಲಿಕ್ಕೆ ಆಗೋದಿಲ್ಲ, ಹೊರಗೆ ಬಂದುಬಿಡ್ತದೆ.
ಮೊದಲು ಪಂಚಭೂತಗಳಿಂದ ಇದೆಲ್ಲ ಸೃಷ್ಟಿ ಆಯಿತು. ಈ ಪ್ರಾಣಮಯ ಕೋಶದ ಒಳಗೆ ಮನಸ್ಸು ಮತ್ತು ಬುದ್ಧಿಯಿಂದ ಮನೋಮಯ ಕೋಶ ಸೃಷ್ಟಿಯಾಯಿತು. ನಂತರ ನಮಗೆ ನೆನಪಿರಬೇಕಲ್ವ ಸ್ಟೋರೇಜ್. ನಾವು ಸೆಲ್ಫೋನಲ್ಲಿ ಸ್ಟೋರೇಜ್ ಎಷ್ಟಿದೆ, ಎಷ್ಟು ಮೆಮೊರಿ ಇದೆ ಅಂತ ಅಂದ್ಕೊಳ್ತೇವೆ, ಪರ್ಮನೆಂಟ್ ಸ್ಟೋರೇಜ್. ಇದೇ ಥರ ಭಗವಂತ ಮನೋಮಯ ಕೋಶ ಅಂತ ಇಟ್ಟಿದ್ದಾನೆ. ಮನೋಮಯ ಕೋಶ ಅಲ್ಲ, ವಿಜ್ಞಾನಮಯ ಕೋಶ. ಇದು ಸ್ಟೋರೇಜ್ ಅನ್ನೋ ಮಾತು. ನಮಗೆ ಎಷ್ಟು ಜನ್ಮಗಳೆತ್ತಿದ್ದೀವೋ ಎಲ್ಲ ವಿಷಯಗಳು ಇದರ ಸ್ಟೋರೇಜ್ ಇರುತ್ತೆ, ಆದರೆ ನಮಗೆ ಅದನ್ನು ರಿಕಾಲ್ ಮಾಡಲಿಕ್ಕೆ ಬರೋದಿಲ್ಲ ಅಷ್ಟೆ. ಇಲ್ಲಿ ಮನಸ್ಸು ಸೃಷ್ಟಿ ಆಯ್ತಂದರೆ ಇನ್ನೊಂದು ಥರ ಏನು ಅರ್ಥ ಮಾಡಿಕೊಳ್ಳಬಹುದು, ಮನಸ್ಸಿನ ಅಭಿಮಾನ ದೇವತೆ ಸೃಷ್ಟಿಯ ಬಗ್ಗೆ ಆಲೋಚನೆ ಮಾಡಿದರೆ, ಮನಸ್ಸಿನ ಅಭಿಮಾನ ದೇವತೆಯಾದಂತಹ ಆ ದೇವತೆಗಳು ಸೃಷ್ಟಿಯಾಯಿತು. ಭೂಮಿ ಸೃಷ್ಟಿಯಾಯಿತು ಅಂತಂದರೆ ಜಡವಾದ ಭೂಮಿಯ ಜೊತೆಗೆ ಭೂಮಿಯ ಅಭಿಮಾನ ದೇವತೆ ಸೃಷ್ಟಿಯಾಯಿತು ಅಂತ ಅರ್ಥ. ಜಗತ್ತಿನ ಬಗ್ಗೆ ನೋಡಿದ್ರೆ ಆ ಅಭಿಮಾನ ದೇವತೆಗಳು ಸೃಷ್ಟಿಯಾಯಿತು ಅಂತ ಅಂದುಕೊಳ್ಳಬೇಕು. ಈ ಪಂಚಭೂತಗಳಿಂದ ನಮ್ಮ ಶರೀರ ಸೃಷ್ಟಿಯಾಯಿತು ಅಂತಂದರೆ ಮೊದಲು ದೇಹದ ಭೂಮಿಯಿಂದ ನೀರಿನಿಂದ ದೇಹ ಸೃಷ್ಟಿಯಾಯಿತು. ಬೆಂಕಿ, ಗಾಳಿ, ಆಕಾಶದಿಂದ ಮನಸ್ಸು, ಬುದ್ಧಿ ಸೃಷ್ಟಿಯಾಯಿತು. ನಂತರ ವಿಜ್ಞಾನಮಯ ಕೋಶ ಸೃಷ್ಟಿಯಾಯಿತು. ಹೀಗೆ ಒಂದೊಂದು ಸೃಷ್ಟಿ ಬಗ್ಗೆ ಹೇಳಿಕೊಳ್ತಾ ಬರ್ತಾರೆ. ಮತ್ತು ನಮಗೆ ತಿಳಿದಂತೆ ಭೂಮಿಯನ್ನು ಆವರಿಸಿರುವಂಥ ವಾಯುವಿನ ಪದರಗಳು 49. ಭೂಮಿಯಿಂದ ವಿವಿಧ ದೂರಗಳಲ್ಲಿ ಗಾಳಿಯ ವಿವಿಧ ಒತ್ತಡಕ್ಕನುಗುಣವಾಗಿ ವಾಯುವಿನ ವಿಭಾಗ ಇದೆ ಅಂತ ವಾಯುವಿನ ಸೃಷ್ಟಿಯಾಯಿತು. ಇದನ್ನು ನಿಯಮಿತವಾಗಿ ಆಯಾ ಅಭಿಮಾನ ದೇವತೆಗಳು ನಿರ್ವಹಣೆ ಮಾಡುತ್ತೆ ಅಂಥೇಳಿ ನಮಗೆ ಭರದ್ವಾಜ ಸಂಹಿತೆಯಲ್ಲಿ ಕೂಡ ಬರುತ್ತೆ. ಹೀಗೆ ಭಗವಂತನ ಆಧೀನವಾಗಿ ಅಷ್ಟರೂಪದ ಅಕ್ಷರ ಪ್ರಕೃತಿ ರೂಪುಗೊಂಡಿತು. ಈ ಅಷ್ಟವಿಧದ ಪ್ರಪಂಚದಲ್ಲಿ ಅಷ್ಟಾಕ್ಷರ ವಾಚ್ಯನಾಗಿ ಭಗವಂತ ತುಂಬಿದ್ದಾನೆ ಅಂತ ಹೇಳ್ತಾರೆ. ನಂತರ ನಾದ ಸೃಷ್ಟಿಯ ಮೊದಲ ಸೃಷ್ಟಿ ಓಂಕಾರ. ಓಂಕಾರದಲ್ಲಿ 8 ಅಕ್ಷರಗಳಿದೆ. ನಾಭಿಯಿಂದ ಹೊರಟು ಉಚ್ಚಾರದ ಕೊನೆಯ ತನಕ ಒಟ್ಟು 8 ಅಕ್ಷರಗಳು. ಅವುಗಳು ಆಕಾರ, ಉಕಾರ, ಮಕಾರ, ನಾದ, ಬಿಂದು, ಕಲೆ, ಶಾಂತ, ಅತಿಶಾಂತ, ಹೀಗೆ 8 ಅಕ್ಷರಗಳಿಂದ ವಾಚ್ಯನಾಗಿ ವಿಶ್ವ, ತೈಜಸ, ಪ್ರಾಜ್ಞಾ, ತುರಿಯ, ಆತ್ಮ, ಅಂತರಾತ್ಮ, ಪರಮಾತ್ಮ, ಜ್ಞಾನಾತ್ಮ, ಈ 8 ರೂಪದಲ್ಲಿ ಭಗವಂತ ಈ ಅಷ್ಟವಿಧ ಪ್ರಕೃತಿಯನ್ನು ತುಂಬಿದ್ದಾನೆ. ಇವುಗಳ ಬಗ್ಗೆ ವಿಸ್ತಾರವಾಗಿ ಮುಂದಿನ ಪಾಠಗಳಲ್ಲಿ ಬರುತ್ತೆ. ಹೀಗೆ ಇಡೀ ಪ್ರಪಂಚ ಅಷ್ಟವಿಧದಲ್ಲಿ ವಿಕಾರಗೊಂಡಿತು ಅಂತ ಭಗವಂತ ಹೇಳ್ತಾನೆ. ಮತ್ತೆ ಅಪರೇಯ ಬಿತಸ್ತ್ವಾನ್ಯಾಂ ಪ್ರಕೃತಿಂ ವಿದ್ಯಮೇ ಪರಾಂ ಜೀವಭೂತಂ ಮಹಾಬಾಹು ಯಮೇ ಯಯೇದಂ ದಾರ್ಯತೆ ಜಗತ್ ಅಂತ ಹೇಳ್ತಾರೆ ಭಗವಂತ. ಇಲ್ಲಿ ಭಗವಂತ ಎರಡಾಗಿದೆ, ಅಚೇತನ ಸೃಷ್ಟಿ ಮತ್ತು ಚೇತನ ಸೃಷ್ಟಿ ಅಂತ ಎರಡಿದೆ. ಅಚೇತನ ಸೃಷ್ಟಿ ಅಂತಂದರೆ ಜಡ ಪ್ರಕೃತಿ, ಜಡ ಪ್ರಪಂಚ, ಭೂಮಿ, ಇದನ್ನೆಲ್ಲ ಕೂಡ ಅಚೇತನ ಸೃಷ್ಟಿ ಅಂತ ಕರೀತಾರೆ. ಚೇತನ ಸೃಷ್ಟಿಯಲ್ಲಿ ಮತ್ತೆ 2 ಥರ ಅಂತ ಹೇಳ್ತಾರೆ, ಚರ ಮತ್ತು ಅಚರ. ನಮಗೆ ಸೃಷ್ಟಿಯಾಗುವುದು ಪ್ರಪಂಚದಲ್ಲಿ ಜೀವದ ಸೃಷ್ಟಿ 4 ಬಗೆ ಇರುತ್ತೆ. ಉದ್ಭುಜ, ಅಂಡಜ, ಸ್ವೇದಜ ಮತ್ತು ಜರಾಯು ಅಂತ. ಉದ್ಭುಜ ಅಂತಂದರೆ ಕೆಲವಿನ ಜೀವಗಳು ಭೂಮಿಯನ್ನು ಸೀಳಿಸಿಕೊಂಡು ಮೇಲಕ್ಕೆ ಬರ್ತವೆ. ಈ ಗಿಡ ಮರಗಳು ನೋಡಿ, ಅವಾಗ ಜೀವ ಇದೆ, ಆದರೆ ಅದು ಚಲಿಸುವುದಿಲ್ಲ. ಅದು ಭೂಮಿಯನ್ನು ಸೀಳಿಸಿಕೊಂಡು ಮೇಲೆ ಬಂದು ಬೆಳೆಯುವಂಥ ಜೀವಗಳು, ಗಿಡಗಳು, ಮರಗಳು. ಆಮೇಲೆ ಅಂಡಜಗಳು ಮೊಟ್ಟೆಯಿಂದ ಹುಟ್ಟುವಂಥವು. ಈ ಕೋಳಿ ಆಗಲಿ, ಹಾವುಗಳಾಗಲಿ, ಕೆಲವಿನ ಜೀವಗಳು ಮೊಟ್ಟೆಯಿಂದ ಹುಟ್ಟುತ್ತವೆ. ಮತ್ತು ಸ್ವೇದಜ, ಅದು ಈ ಒಂದು ಚರ್ಮದ ಬೆಗರಿನಿಂದ ಹುಟ್ಟುವಂಥದ್ದು. ಈ ಕೆಲವಿನ ತಗಿಣಿಗಳಾಗಲಿ, ಕೆಲವಿನ ಕ್ರಿಮಿಗಳೆಲ್ಲ ಕೂಡ ಬರೀ ಬೆಗರಿಂದನೇ ಹುಟ್ಟುತ್ತವೆ. ಮತ್ತು ಜರಾಯು, ನಮ್ಮ ಮನುಷ್ಯ ಒಂದು ಗರ್ಭದ ಚೀಲದಿಂದ ಹುಡ್ತಾನೆ. ಇದು 4 ಥರ ಸೃಷ್ಟಿ ಆಗತ್ತೆ ಭೂಮಿಯಿಂದ. ಅದರಲ್ಲಿ ಅಚರವಾದದ್ದಂಥದ್ದು ಮರಗಿಡಗಳು, ಉದ್ಭುಜಗಳೆಲ್ಲ ಕೂಡ ಅದು ಅಚರ, ಅದೇನು ಪ್ರಯಾಣ ಮಾಡುವುದಿಲ್ಲ, ಅದು ಸೃಷ್ಟಿಯಾಯಿತು. ಮತ್ತು ಅಂಡಜ ಮತ್ತು ಜರಾಯು ಇದೆಲ್ಲ ಚೇತನ ಸೃಷ್ಟಿ ಕೆಳಗೆ ಬರುತ್ತೆ.
ಇಲ್ಲಿ ಹೇಳ್ತಾರೆ ಜಡ ಸೃಷ್ಟಿಗೆ ಒಂದು ಜೀವ ಸಾಕು, ಒಂದು ಚೇತನ ಶಕ್ತಿ ಸಾಕು. ಆದರೆ ಒಂದು ಜೀವ ಸೃಷ್ಟಿಗೆ 2 ಚೇತನ ಬೇಕು, 2 ನಿಮಿತ್ತ ಕಾರಣಗಳು ಬೇಕು ಅಂತ ಹೇಳ್ತಾರೆ. ಈಗ ನೋಡಿ, ಒಂದು ಯಾವುದನ್ನ ಒಂದು ಪ್ರಾಡಕ್ಟ್ ತಯಾರು ಮಾಡಬೇಕು ಅಂದ್ಕೊಳ್ಳಿ, 2 ಜೀವಗಳು ಬೇಕಾಗಿಲ್ಲ, ಒಬ್ಬ ಮನುಷ್ಯ ತಯಾರು ಮಾಡ್ಬೋದು. ಆದರೆ ಒಂದು ಮಗು ತಯಾರಾಗಬೇಕಾದ್ರೆ 2 ಜೀವಗಳು ಬೇಕು, ಒಂದು ತಂದೆ ಒಂದು ತಾಯಿ, 2 ಜೀವಗಳು ಬೇಕಾಗ್ತದೆ. ಹಾಗೆ ಈ ಸೃಷ್ಟಿ, ಈ ಜಡ ಮತ್ತು ಚೇತನದ ಸೃಷ್ಟಿ ಭಗವಂತ ಮತ್ತು ಲಕ್ಷ್ಮೀ ಶ್ರೀತತ್ವ, ಲಕ್ಷ್ಮೀ ಭಗವಂತನೇ, ಲಕ್ಷ್ಮೀನಾರಾಯಣನೇ ತಂದೆ ತಾಯಿಗಳಾಗಿ ಈ ಸೃಷ್ಟಿಯನ್ನು ಮಾಡಿದ್ದಾರೆ. ಅದಕ್ಕೆ ನಾವು ಹೇಳ್ತಾರೆ ಸ್ಥಿತಿಕಾರಕನಾದವನು ಭಗವಂತ. ಈ ಸಮಸ್ತ ಪ್ರಕೃತಿಯನ್ನು ಕೂಡ ಲಕ್ಷ್ಮೀ ತಾಯಿ ನಿಂತು, ಭಗವಂತ ತಂದೆಯಾಗಿ ನಿಂತು ಈ ಸೃಷ್ಟಿಯನ್ನು ಮಾಡಿದ್ದಾರೆ ಅಂತಂಬುದು ವರ್ಣನೆ ಮಾಡ್ತಾರೆ. ಅದರ ಬಗ್ಗೆ ಹೆಚ್ಚಿನ ವಿಷಯವನ್ನು ನಾವು ಮುಂದಿನ ಪಾಠದಲ್ಲಿ ನೋಡೋಣ. ಸಮಯಾತೀತ ಆಗಿರೋದ್ರಿಂದ ಇಲ್ಲಿಗೆ ಇವತ್ತು ಮುಗಿಸೋಣ. ಯಾಕೆಂದರೆ ಇದರ ವಿಚಾರ ಇನ್ನು ಆಳವಾಗಿ ಬಹಳಷ್ಟು ವಿಚಾರಗಳು ಹೋಗ್ತದೆ. ಸೊ ಅದರ ಬಗ್ಗೆ ಬರುವಂಥ ಪಾಠದಲ್ಲಿ ತಿಳ್ಕೊಳ್ಳೋಣ. ಪೂರ್ತಿ ನಮ್ಮ ವಿಜ್ಞಾನದ ಬಗ್ಗೆ, ಭಗವಂತ ಬಗ್ಗೆ ಡೀಪಾಗಿ ತಿಳ್ಕೊಳ್ಬೇಕಾದ್ರೆ ಈ 2ನೇ ಷಟ್ಕದಲ್ಲಿ ಸಾಧ್ಯ. 7ನೇ ಅಧ್ಯಾಯದಿಂದ 12ನೇ ಅಧ್ಯಾಯ ಭಕ್ತಿ ಯೋಗದವರೆಗೂ ಭಗವಂತನ ಬಗ್ಗೆಯೇ ವರ್ಣನೆ ಮಾಡ್ತಾರೆ. ಈಗ ನಮಗೆ ಭಕ್ತಿ ಬರಬೇಕು ಅಂತಂದರೆ ಭಕ್ತಿ ಅಂದರೆ ಏನು? ಪ್ರೀತಿ ಬರಬೇಕು ಅಂದರೆ ಏನು ಮಾಡಬೇಕು? ಒಬ್ಬೊಬ್ಬ ವ್ಯಕ್ತಿಯನ್ನು, ಒಂದು ವಸ್ತುವನ್ನು, ಒಂದು ವಿಷಯವನ್ನು ಡೀಪಾಗಿ ಸ್ಟಡಿ ಮಾಡಿ ಅದರಲ್ಲಿರುವಂಥ ವಿಚಾರಗಳಿಗೆ ನಮಗಿಷ್ಟ ಆದರೆ ಪ್ರೀತಿ ಆಗ್ತದೆ, ಇಲ್ಲಾದರೆ ದ್ವೇಷ ಆಗ್ತದೆ. ಒಬ್ಬ ಹುಡುಗ ಅಥವಾ ಹುಡುಗಿಯನ್ನು ಡೀಪಾಗಿ ಸ್ಟಡಿ ಮಾಡಿ ಅವರಲ್ಲಿರೋ ಗುಣಗಳು ನಮಗೆ ತುಂಬ ಇಷ್ಟ ಆಯಿತು, ನನಗೆ ಹೀಗಿರಬೇಕಂತ, ನನಗೆ ಇಂಥ ಅಂದವಾಗಿರಬೇಕು ಅಂತ ಅದರಲ್ಲ ಇರಬೇಕು ಅವರಲ್ಲಿ, ನನಗಿಂಥ ವಿಷಯ ಇಷ್ಟ, ಅವ್ರಿಗೂ ಅದೇ ವಿಷಯ ಇಷ್ಟ ಆಗಿ ಎಲ್ಲ ಕೊಯಿನ್ಸೈಡ್ ಆಯ್ತು ಅಂದ್ಕೊಳ್ಳಿ, ಆ ಹುಡುಗಿ ಮೇಲೆ ತುಂಬ ಇಷ್ಟ ಆಗ್ತದೆ. ಅದು ಜ್ಞಾನಪರವಾಗಿ ಆಗಬಹುದು, ಕಾಮ ಪ್ರಕಾರವೂ ಆಗ್ಬೋದು. ಇಷ್ಟ ಆದರೆ ಏನು ಮಾಡ್ತೇವೆ ನಾವು? ಅದನ್ನು ಹೇಗಾದರೂ ಪಡಿಬೇಕು ಅಂತ ಪ್ರಯತ್ನ ಮಾಡ್ತೇವೆ. ಯಾವುದು ನಮಗೆ ಇಷ್ಟ ಆಗಲಿಲ್ಲ ಅಂತ ಅಂದ್ಕೊಳ್ಳಿ, ಅಯ್ಯೋ ಬೇಡಪ್ಪ ಇದು ಅಂತ ಹೇಳ್ತೇವೆ. ನಾವು ಮ್ಯಾರೇಜ್ ಅಲೈನ್ಸಸ್ ನೋಡೋ ಕಾಲಕ್ಕೆ ಎಲ್ಲ ರಿಕ್ವೈರ್ಮೆಂಟ್ಸ್ ನೋಡ್ತೇವೆ, ಪ್ಯೂರ್ ಬಿಸ್ನೆಸ್ ಎಲ್ಲ ನೋಡಿ ಅದರಲ್ಲಿರೋದು ನಮಗೆ ಇಷ್ಟ ಆದರೆ ನಾವು ಅಲೈನ್ಸ್ ಎಸ್ ಅಂತೇವೆ, ಇಲ್ಲಂದರೆ ಇಲ್ಲ ಈ ಸಂಬಂಧ ನನಗೆ ಇಷ್ಟ ಇಲ್ಲ. ಈ ಚಾಯ್ಸುಗಳೆಲ್ಲ ಈಗನೇ, ಹಿಂದಿನ ಕಾಲದಲ್ಲಿ ಚಾಯ್ಸುಗಳೆಲ್ಲಿತ್ತು? ತಂದೆ ತಾಯಿಗಳು ಹೋಗಿ ಇವನ ರಿಕ್ವೈರ್ಮೆಂಟ್ಸ್ ಪ್ರಕಾರ ಇರುವಂಥವರನ್ನೇ ಒಬ್ಬರನ್ನು ನೋಡಿ ಕೊಟ್ಟು ಮದುವೆ ಮಾಡ್ತಾಯಿದ್ರು. ಆಗಿನ ಕಾಲ ರಿಕ್ವೈರ್ಮೆಂಟ್ ಇದ್ದಿದ್ದು ತುಂಬ ಕಡಿಮೆ, ಲೌಕಿಕವಾದ ರಿಕ್ವೈರ್ಮೆಂಟ್ ಯಾವುದಿದ್ದಿಲ್ಲ. ಈಗ ತುಂಬ ಲಿಸ್ಟ್ ಆಫ್ ರಿಕ್ವೈರ್ಮೆಂಟ್ಸ್ ಜಾಸ್ತಿ ಇದೆ. ನೀವು ಬೇಕಾದ್ರೆ ಮ್ಯಾಟ್ರಿಮೋನಿಯಲ್ ಸೈಟಲ್ಲಿ ನೋಡಿದ್ರೆ, ಈಗ ಅಮೆಜಾನು, ಫ್ಲಿಪ್ಕಾರ್ಟಲ್ಲಿ ನೀವು ಫಿಲ್ಟರ್ ಮಾಡ್ತಾವಲ್ಲ, ನೀವು ಯಾವ ಬ್ರ್ಯಾಂಡ್ ಬೇಕು, ಎಷ್ಟರಲ್ಲಿ ಬೇಕು, ಅವ್ರ ಪ್ರಾಡಕ್ಟ್ ಯಾರು ಏನಾಗಿರಬೇಕು, ಎಷ್ಟು ಜನ ರೇಟಿಂಗ್ ಕೊಟ್ಟಿರಬೇಕು, ಇದೆಲ್ಲ ನಿಮಗೆ ಫಿಲ್ಟರ್ಸಲ್ಲಿ ಕಾಣಿಸುತ್ತೆ. ಅದೇ ಥರ ಮ್ಯಾಟ್ರಿಮೋನಿಯಲ್ ಸೈಟಲ್ಲಿ ಕೂಡ ಇವಾಗ ಫಿಲ್ಟರ್ಸ್ ಇದೆ. ಯಾವ ಏಜ್ ಬೇಕು, ಏನು ಓದ್ತಾ ಇರಬೇಕು ಅವನು, ಕಲರ್ ಎಂಥವನು ಬೇಕು, ಈಗ ಕಸ್ಟಮೈಸ್ ಮಾಡಿಕೊಂಡು ನಾವು ಹುಡುಕೊಳ್ಳೋ ಕಾಲ ಬಂದುಬಿಟ್ಟಿದೆ ಈಗ. ಸೊ ಹಾಗಾಗಿ ಈಗ ಚಾಯ್ಸ್ ಅಂತಂಬುದು ಹುಡುಗಿಗೆ ಬಿಟ್ಟಿತ್ತು. ಹಾಗಾಗಿ ಪ್ರೀತಿ ಅಂತಂಬುದು ಬರಬೇಕಾದ್ರೆ ವಸ್ತುವಿನ ಮೇಲೆ ಆಗಲಿ, ವ್ಯಕ್ತಿಯ ಮೇಲೆ ಆಗಲಿ, ವಿಷಯದ ಮೇಲೆ ಆಗಲಿ ಪ್ರೀತಿ ಬರಬೇಕಾದ್ರೆ ಸ್ಟಡಿ ಮಾಡಬೇಕು. ಸ್ಟಡಿ ಮಾಡದೇ ಇದ್ದರೆ ನಿಮಗೆ ಬರಲ್ಲ. ಈಗ ಭಗವಂತನ ಬಗ್ಗೆ ಕೂಡ ಪ್ರೀತಿ ಬರಬೇಕು ಅಂದರೆ, ಭಕ್ತಿ ಬರಬೇಕು ಅಂದರೆ ಭಗವಂತನನ್ನು ಸ್ಟಡಿ ಮಾಡಬೇಕಲ್ವೋ? ಸ್ಟಡಿ ಮಾಡದೇ ಇದ್ದರೆ ಭಗವಂತನ ಮೇಲೆ ಪ್ರೀತಿ ಹೇಗೆ ಹುಡ್ತದೆ? ಅದು ಮೂಢ ಭಕ್ತಿ ಅಂತೀವಿ ನಾವು. ಯಾರನ್ನ ಇಲ್ಲ ರೀ ನಮ್ಮ ಮನೆಗೆ ಮದುವೆ ಆಗ್ತಾ ಇಲ್ಲ, ಇಲ್ಲ ನೀವು ಇಂತಿಂಥ ಜಾಗದಲ್ಲಿ ಇಂತಿಂಥ ಪ್ರಾಣದೇವರ ದೇವಸ್ಥಾನ ಇದೆ, ನೀವು ಅಲ್ಲಿ ಹೋಗಿ ಅರ್ಚನಾ, ಅಭಿಷೇಕ, ಪ್ರಸಾದ, ನೈವೇದ್ಯ ಕೊಟ್ಟರೆ ಮಾತ್ರ ನಿಮ್ಮ ಹುಡುಗಿ ಮದುವೆ ಆಗುತ್ತೆ. ನಾವೇನು ಮಾಡ್ತೇವೆ, ನಮ್ಮ ಕೆಲಸಗಳು ಆಗಬೇಕು ಅಂತೇಳಿ ಯಾರು ಏನು ಹೇಳಿದ್ರು ಅಲ್ಲಿ ಹೋಗಿ ಆ ಪೂಜೆ ಅವೆಲ್ಲ ಮಾಡಿಸಿ ಬರ್ತೇವೆ. ಅದರ ಬಗ್ಗೆ ನಮಗೇನು ಗೊತ್ತು? ನನ್ನ ಕೆಲಸ ಆಗುತ್ತಾ ಇಲ್ಲ, ಅದರ ಬಗ್ಗೆ ಸ್ಟಡಿ ಮಾಡೋದೇ ಹೊತ್ತು ಅಲ್ಲಿ ಭಗವಂತನೇ ಯಾಕೆ ಕೊಡ್ತಾನೆ, ನಮ್ಮೂರಲ್ಲಿರುವಂಥ ಪ್ರಾಣದೇವರು ಯಾಕೆ ಕೊಡೋದಿಲ್ಲ, ಆ ಊರಿನಲ್ಲಿರುವಂಥ ಪ್ರಾಣದೇವರೇ ಯಾಕೆ ಕೊಡ್ತಾನೆ, ಏನಷ್ಟು ವಿಶೇಷ? ಆ ಪ್ರಾಣದೇವರಿಗೆ ಈ ಪ್ರಾಣದೇವರಿಗೆ ಏನು ಡಿಫ್ರೆನ್ಸ್? ಇಬ್ಬರಿದ್ದಾರ, ಇಲ್ಲಿ ಕೊಳ್ಳಾರ್ದು ಅಲ್ಲಿ ಯಾಕೆ ಕೊಡ್ತಾನೆ? ಅಲ್ಲಿ ಕೂಡ ಎಲ್ಲರಿಗೂ ಕೊಟ್ಟಿದ್ದಾನ, ಅಲ್ಲಿಗೆ ಹೋಗೋರಿಗೆ ಎಲ್ಲರಿಗೂ ಕೊಡ್ತಾ ಇದ್ದಾನ, ಕೊಳ್ಳದ್ದವ್ರು ಯಾರಿಗನೇ ಇದ್ದಾನ, ಏನು ವಾಟ್ ಬೇಸಿಸ್? ಇದನ್ನೆಲ್ಲ ಸ್ವಲ್ಪ ಸ್ಟಡಿ ಮಾಡಿದರೆ ನಮಗೆ ಏನು ಅಂತ ಗೊತ್ತಾಗ್ತದೆ. ಆದರೆ ನಾವು ಯಾವುದೂ ಕೂಡ ಸ್ಟಡಿ ಮಾಡಲಿಕ್ಕೆ ಹೋಗೋದಿಲ್ಲ. ಭಗವಂತನ ಪ್ರತೀಕ ಇರೋದು ಮನಸ್ಸನ್ನು ಭಗವಂತನ ಕಡೆ ತಿರುಗಿಸ್ಲಿಕ್ಕೋಸ್ಕರ. ಅದು ತಿರುಮಲ ವೆಂಕಪ್ಪ ಆಗ್ಬೋದು,
ನಮ್ಮ ಊರಿನಲ್ಲೇ ಒಂದು ಸಣ್ಣ ಒಂದು ವೆಂಕಪ್ಪನ ದೇವಸ್ಥಾನ ಆಗಿರ್ಬೋದು, ಏನೂ ಡಿಫ್ರೆನ್ಸ್ ಇಲ್ಲ. ಭಾಳ ಜನ ಇದು ಸ್ವಯಂ ಉದ್ಭವ ಆಗಿದೆ, ಇಲ್ಲಿ ಉದ್ಭವ ಆಗಿಲ್ಲ. ಭಗವಂತ ಏನೋ ಒಂದು ಈ ಥರ ಇಟ್ಕೊಂಡಿಲ್ಲ, ಫ್ರ್ಯಾಂಚೈಸ್ಗಳು ಇಟ್ಕೊಂಡಿಲ್ಲ. ನಾನು ಮಾತ್ರ ಇಲ್ಲಿ ಉದ್ಭವ ಆಗಿದ್ದೇನೆ, ನೀವು ಇಲ್ಲಿ ಬಂದ್ರೇ ನಾನು ನಿಮಗೆ ಅನುಗ್ರಹ ಮಾಡ್ತೇನೆ, ಬೇರೆ ಕಡೆ ಹೋದರೆ ನಿಮಗೆ ಅನುಗ್ರಹ ಮಾಡಲ್ಲ ಅಂತೇನು ಬೋರ್ಡೇನು ಇಟ್ಕೊಂಡಿಲ್ಲ. ಯಾವ ಶಾಸ್ತ್ರದಲ್ಲಿ ಅದರ ಬಗ್ಗೆ ಉಲ್ಲೇಖನೇ ಇಲ್ಲ. ಅವರವರ ಮಹಿಮೆಗಳನ್ನು ಹೇಳ್ತಾರೆ ಹೊತ್ತು ಇಂತಿಂಥ ಊರಲ್ಲಿ, ಇಂತಿಂಥ ದೇವಸ್ಥಾನದಲ್ಲಿ, ಇಂತಿಂಥ ಕಡೆ ಇದು ಒಂದು ಪವಾಡ ನಡೆದಿದೆ ಅಂತ ಹೇಳ್ತಾರೆ ಹೊತ್ತು ಅಲ್ಲೇ ಭಗವಂತ ಇದ್ದಾನೆ, ಅಲ್ಲಿ ಮಾತ್ರವೇ ಸತ್ಯ ಅಂತಂಬುದು ತಪ್ಪು. ಶಾಸ್ತ್ರ ಇದನ್ನು ಎಂಟರ್ಟೈನ್ ಮಾಡೋದಿಲ್ಲ. ಭಾಳ ಜನ ಮಾತ್ರ ಇಲ್ಲಿದ್ದಾರೆ, ಇಂತಿಂಥ ದೇವಸ್ಥಾನ ಇದೆ, ಅಲ್ಲಿ ದೇವರು ತುಂಬ ಸತ್ಯ ರೀ, ಅಲ್ಲಿ ಏನಂದ್ಕೊಂಡ್ರೆ ಆಗೋಗ್ಬಿಡುತ್ತೆ. ನಮಗೆ ಟೈಮ್ ಚೆನ್ನಾಗಿದ್ದು, ಒಳ್ಳೆ ದಶೆ, ಒಳ್ಳೆ ಜಾತಕ ನಡೀತಾ ಇದ್ದು, ನಾವು ಮಾಡೋ ಕೆಲಸ 4 ಜನಕ್ಕೆ ಉಪಯೋಗ ಆಗೋಂಗಿದ್ರೆ ಎಲ್ಲಿದ್ರೂ ಆಗ್ತದೆ. ಅದಕ್ಕೆ ಅಲ್ಲಿಗೆ ಹೋಗೋದೇನು ಬೇಕಾಗಿಲ್ಲ. ಇದು ಮೂಢತನ. ಇದಕ್ಕೇನಾಗ್ತದೆ, ನನ್ನ ಕೆಲಸಗಳು ನಾನು ಅಂದುಕೊಂಡಿದ್ದು ಆಯಿತು ಅಂತ ಅಂದ್ಕೊಳ್ಳಿ, ಆ ದೇವರ ಮೇಲೆ ಭಕ್ತಿ ಬರುತ್ತೆ. ವರ್ಷಕ್ಕೊಮ್ಮೆ ಅದು ದೇವಸ್ಥಾನಕ್ಕೆ ವಿಸಿಟ್ ಮಾಡೋದು, ಅಲ್ಲಿ ಏನೋ ಇವ್ರ ಕೈಲಾದ ಡೊನೇಷನ್ಸು ಟಿಪ್ಪನ್ನು ಕೊಡೋದು ಮಾಡಿ ಬರ್ತಾರೆ. ಯಾವುದೋ ಒಂದು ಕಾರಣದಿಂದ ಅವನ ಕೆಲಸ ಆಗಲಿಲ್ಲ, ಆ ದೇವಸ್ಥಾನ ಕಡೆ ಕೂಡ ಹೋಗೋದಿಲ್ಲ. ಮತ್ತೆ ಯಾರನ್ನ ಹೋಗಬೇಕು ಅಂದರೆ, ಅಯ್ಯೋ ಇಲ್ಲ ರೀ, ನಾವು ತುಂಬ ಸಲ ಹೋಗಿ ಬಂದಿವಿ, ಏನಾಗೋದೇ ಇಲ್ಲ. ಕೊಕ್ಕೆ ಸುಬ್ರಹ್ಮಣ್ಯಮೇ ಹೋದ್ವಿ, ಕಾಳಹಸ್ತಿಗೆ ಹೋದ್ವಿ, ಎಲ್ಲ ಕಡೆ ಹೋದ್ವಿ, ಎಲ್ಲ ಪೂಜೆಗಳು ಮಾಡಿಸ್ಬಿಟ್ಟಿವ್ರಿ. ಇನ್ನು ಮಗಳಿಗೆ ಮದುವೆ ಆಗ್ತಾಯಿಲ್ಲ, ಸಂತಾನ ಆಗ್ತಾಯಿಲ್ಲ. ಏನು ಮಾಡಿದೆ? ಅಯ್ಯೋ ಅದೆಲ್ಲ ಹೋಗಬೇಡ, ಅದೆಲ್ಲ ಆಗೋದಿಲ್ಲ. ನಾವು ಕೆಡೋದಲ್ಲದೆ ಯಾರೋ ಪಾಪ ವಿಶ್ವಾಸ ಇಟ್ಕೊಂಡಿರ್ತಾರೆ, ಅವನ ವಿಶ್ವಾಸವನ್ನು ಕೂಡ ಕೆದಕುವ ಪ್ರಯತ್ನ ಮಾಡುವಂಥ ಸಂದರ್ಭ ಆಗ್ತದೆ. ಇದು ಭಕ್ತಿಯಲ್ಲ. ಭಕ್ತಿ ಅಂತಂದರೆ ಹುಟ್ಟಬೇಕಾದ್ರೆ ಭಗವಂತನ ಬಗ್ಗೆ ಸ್ಟಡಿ ಮಾಡಬೇಕು. ಆವಾಗ ಆ ಥರ ಸ್ಟಡಿ ಮಾಡಿದಂಥ ವಿಷಯಗಳಿಂದ ಭಗವಂತನ ಮೇಲೆ ಪ್ರೀತಿ ಬಂದರೆ ಅದು ಜೀವನ ಪರ್ಯಂತ ಆ ಭಕ್ತಿ ಸ್ಟಡಿಯಾಗಿರ್ತದೆ. ಇಲ್ಲದ್ರೆ ಏನಾಗ್ತದೆ, ಅನ್ಸ್ಟೇಬಲ್ ಆಗಿರ್ತದೆ, ಟರ್ಬುಲೆನ್ಸ್ ಆಗ್ತದೆ. ನನ್ನ ಕೆಲಸಗಳು ಆಗೋವರೆಗೂ ದೇವರು ಆಯಿತೋ, ಆ ದೇವರನ್ನು ಕೇರ್ ಮಾಡೋದೇ ಇಲ್ಲ. ದೇವರನ್ನು ದೇವರಿಗೋಸ್ಕರ ಯಾರೂ ಪ್ರೀತಿ ಮಾಡಲ್ಲ. ಶಾಸ್ತ್ರಕಾರರು ಮನುಷ್ಯರ ಬಗ್ಗೆ ಹೇಳ್ತಾರೆ, ನವಾರೆ ಪತ್ಯಸ್ಪತ್ಯಸ್ ಕಾಮಾಯ ನವಾರೆ ಜಾಯಾಯ ಕಾಮಾಯ ಜಾಯ ಪ್ರಿಯಾ ಭವತಿ, ಆತ್ಮನಸ್ತು ಕಾಯಮಾಯ ಜಾಯ ಪ್ರಿಯಾ ಭವತಿ. ನವಾರೆ ಪುತ್ರಸ್ಯ ಕಾಮಾಯ ಪುತ್ರ ಪ್ರಿಯಂ ಭವತಿ, ಆತ್ಮನಸ್ತು ಕಾಮಾಯ ಪುತ್ರ ಪ್ರಿಯಂ ಭವತಿ. ಇದು ಕಠೋರವಾದ ಸತ್ಯ. ಒಪ್ಪಿಕೊಳ್ಳಿಕ್ಕೆ ಯಾರು ರೆಡಿ ಇಲ್ಲದ್ರೂ ಕೂಡ ಕಠೋರವಾದ ಸತ್ಯ. ಯಾವ ಗಂಡನನ್ನು ಗಂಡನಿಗಾಗಿ ಪ್ರೀತಿ ಮಾಡೋಲ್ಲ, ಅದೇ ಥರ ಹೆಂಡತಿಗೋಸ್ಕರ ಪ್ರೀತಿ ಮಾಡಲ್ಲ. ಅವರಿಂದ ನಮಗೇನಾದರೂ ಅನುಕೂಲಗಳಿದ್ದರೆ, ನನಗೇನಾದರೂ ಉಪಯೋಗ ಇದ್ದರೆ ಅವರನ್ನು ಪ್ರೀತಿ ಮಾಡ್ತೇನೆ, ಇಲ್ಲದಿದ್ದರೆ ಕೋರ್ಟ್ ಮುಖಾಂತರ ಡೈವರ್ಸ್ ತೊಗೊಳ್ಳೋದಷ್ಟೆ. ಹೆಂಡತಿಗೋಸ್ಕರ ಯಾರೂ ಪ್ರೀತಿ ಮಾಡೋದು, ಹೆಂಡತಿಯಿಂದ ನನಗೇನಾದ್ರು ಉಪಯೋಗ ಇತ್ತು ಅಂದ್ಕೊಂಡು ಪ್ರೀತಿ ಮಾಡೋದು, ಇಲ್ಲ ಅಂತಂದರೆ ಡೈವರ್ಸ್. ಹೆಂಡತಿಯೂ ಅಷ್ಟೇ, ಗಂಡನಿಂದ ನನಗೆ ಸೆಕ್ಯೂರಿಟಿ ಬಂತಾ ಪ್ರೀತಿ ಮಾಡ್ತೇವೆ, ಏನು ಸೆಕ್ಯೂರಿಟಿ ಉಪಯೋಗ ಇಲ್ಲ, ಇವನು ಅದಕ್ಕೂ ಕೆಲಸಕ್ಕೆ ಬರಲ್ಲ, ವೇಸ್ಟ್ ಅಂತ ಪ್ರಚಾರ ಮಾಡ್ತೇವೆ ನಾವು. ಇದು ಇವತ್ತಿನ ಕಾಲ. ಯಾರೂ ಕೂಡ ಯಾರಿಗೂ, ಮನುಷ್ಯ ಅಂತಂದರೆ ಸೆಲ್ಫ್ ಸೆಂಟರ್ಡ್. ಭಗವಂತನಿಗೋಸ್ಕರ ಭಗವಂತನನ್ನು ತಿಳಿದು ಪೂಜೆ ಮಾಡೋದು ತುಂಬ ಕಡಿಮೆ. ಅದಕ್ಕೆ ಭಗವಂತ ಹೇಳ್ತಾರೆ, 1000 ಜನದಲ್ಲಿ ಯಾರೋ ಸ್ವಲ್ಪ ಜನನೇ ನನ್ನ ಬಗ್ಗೆ ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತಾರೆ. ಆದರೆ ತಿಳ್ಕೊಳ್ಳಬೇಕು. ಅಯ್ಯೋ 1000 ಜನ ತಿಳ್ಕೊಳ್ತಾ ಇಲ್ಲ ಅಂದರೆ ಸುಮ್ಮನೆ ನಾವ್ಯಾಕೆ? ಯಾರೂ ತಿಳ್ಕೊಳ್ತಾ ಇಲ್ಲ ನಾವ್ಯಾಕೆ? ಯಾರೂ ಮಾಡ್ತಾ ಇಲ್ಲ ನಾವ್ಯಾಕೆ? ಯಾರೂ ಮಾಸ್ಕ್ ಹಾಕ್ಕೊಂಡಿಲ್ಲ, ನಾವೊಬ್ಬರೇ ಯಾಕೆ ಮಾಸ್ಕ್ ಹಾಕೋಬೇಕು? ಆದರೆ ಯಾರಿಗೂ ಸುಖ ಇಲ್ಲ, ನನಗೆ ಯಾಕೆ ಸುಖ ಅಂತ ಮಾತ್ರ ಮನುಷ್ಯ ಅನ್ನೋದಿಲ್ಲ. ಯಾರಿಗೂ ಬೇಡ, ನನಗೊಬ್ಬನಿಗೆ ಮಾತ್ರ ಇರಬೇಕು. ಈ ಬೆನಿಫಿಟ್ ಯಾರಿಗೂ ಇರಬಾರ್ದು. ನನಗೆ ಕಾರ್ ಬೇಕು, ನನಗೆ ಕಾರ್ ಬೇಕು ಅಂದ್ರೆ ಅರ್ಥ ಏನು? ನನಗೊಬ್ಬನಿಗೆ ಇರಬೇಕು, ಬೇರೆ ಯಾರಿಗಿರಬಾರ್ದು ಅಂತ ಅರ್ಥ. ಎಲ್ಲರಿಗೂ ಕಾರ್ ಇದ್ದು ನನಗೂ ಕಾರ್ ಇದ್ದರೆ ಯಾರು ಗುರುತಿಸ್ತಾರೆ? ನನಗಿನ್ನೇನೋ ಬೇರೆ ಎಲ್ಲರಿಗೂ ಬಂತು ಅಂದ್ಕೊಳ್ಳಿ, ನನಗೇನೋ ಇನ್ನೊಂದು ಬೇಕು, ನನಗೆ ಏರೋಪ್ಲೇನ್ ಬೇಕು ಅಂತ ಬರುತ್ತೆ. ಎಲ್ಲರಲ್ಲಿ ಇಲ್ಲದ್ದು ನನ್ನ ಹತ್ರ ಇರಬೇಕು. ಆದರೆ ಏನಾದರೂ ಒಳ್ಳೆ ಕೆಲಸ ಮಾಡಬೇಕಂದ್ರೆ ಯಾರೂ ಮಾಡ್ತಾರೆ, ನಾನು ಯಾಕೆ ಮಾಡಬೇಕು? ಚಿಕ್ಕಂದಾಗ ಏನೋ ಮಣಿ ವಿಚಾರದೆಲ್ಲ ಹೇಳ್ಕೊಡ್ತಾ ಇದ್ರು, ಪ್ರವಚನದಲ್ಲಿ ಹೇಳ್ತಾ ಇದ್ರು. ಹರಿ ಶ್ರೀನಿವಾಸ ಯಾರೂ ಮಾಡ್ತಾ ಇಲ್ಲದ ಅಂದಾಗ ಡಿಸ್ಟರ್ಬ್ ಆಗ್ತಾ ಇದೆ, ಡಿಸ್ಕನೆಕ್ಟ್ ಆಯಿತು. ಹಲೋ, ಆಯ್ತು. ನಾವು ಮತ್ತೆ ಮುಂದಿನ ಪಾಠದಲ್ಲಿ ಹೆಚ್ಚಿನ ವಿಚಾರವನ್ನು ಮುಂದುವರಿಸೋಣ. ಇಷ್ಟವರೆಗೂ ಏನಾದರೂ ಪ್ರಶ್ನೆಗಳಿದ್ದರೆ, ಯಾರಾದರೂ ಲೈನಲ್ಲಿರೋರು ಪ್ರಶ್ನೆಗಳೇನಾದಿದ್ದರೆ ಕೇಳಬಹುದು.